ಎನ್ಡಿಎಗೆ ಮಿತ್ರರನ್ನ ಸೇರಿಸುವಲ್ಲಿ ಮೋದಿ ಶಾ ಯಶಸ್ವಿ. ಮೋದಿ ವಿರುದ್ಧ ದೋಸ್ತಿ ಕೂಟ ಕಟ್ಟಲು ಕಾಂಗ್ರೆಸ್ ಪರದಾಟ. ಆರ್ಜೆಡಿ ಜೆಡಿಎಸ್ ಜೊತೆಗೆ ಸೀಟು ಹಂಚಿಕೆ ಸಾಧ್ಯವಾಗ್ತಿಲ್ಲಬೇಕೆ? ರಾಹುಲ್ ಗಾಂಧಿ ನೇತೃತ್ವ ಒಪ್ಪುತ್ತಿಲ್ಲವೇ ಮೋದಿ ವಿರೋಧಿಗಳು? ಇದುವೇ ಹೊತ್ತಿನ ವಿಶೇಷ. ರಾಹುಲ್ಗೆ ದೋಸ್ತಿ ಸಂಕಟ. 2019 ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ತಯಾರಿ ಬಹಳ ಜೋರಾಗಿ ನಡೆದಿತ್ತು. ಡಿಸೆಂಬರ್ ತನಕವೂ ಕೂಡ ಅದು ಬಹಳ 2018 ಡಿಸೆಂಬರ್ ತನಕವೂ ಕೂಡ ಬಹಳ ವೇಗವನ್ನು ಪಡ್ಕೊಳ್ತಾ ಇತ್ತು. ಆದರೆ ಯಾವಾಗ ಎನ್ಡಿಎಯ ವಿರುದ್ಧ ಯುಪಿಎಗೆ ಹೆಚ್ಚು ಮಿತ್ರರನ್ನ ಸೇರಿಸಿಕೊಳ್ಳುವಂತಹ ವಿಚಾರ ಬಂತು, ಅಲ್ಲಿ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗೆ ಹಿಂದಕ್ಕೆ ಬಿದ್ದಂತೆ ಕಂಡು ಬರ್ತಾ ಇರುವಂತಹದ್ದು. 3 ರಾಜ್ಯಗಳ ಚುನಾವಣೆಯ ಗೆಲುವಿನ ನಂತರ, 5 ರಾಜ್ಯಗಳಲ್ಲಿ 3 ಕಡೆಯಲ್ಲಿ ಗೆಲುವಿನ ನಂತರ ಕಾಂಗ್ರೆಸ್ ಎಲ್ಲೋ ಮೈ ಮರೆತು ಬಿಡ್ತಾ, ಅಥವಾ ತನ್ನ ಬಾರ್ಗೇನಿಂಗ್ ಅನ್ನು ಜಾಸ್ತಿ ಮಾಡ್ತಾ ಹೋಗಿ ದೋಸ್ತಿಗಳನ್ನು ಕಳ್ಕೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗೋದಕ್ಕೆ ಕಾರಣ ಆಯ್ತಾ ಅನ್ನುವಂಥದ್ದು ಪ್ರಶ್ನೆಯಾಗಿ ಇರುವಂಥದ್ದು. ಇದರ ಬಗ್ಗೆ ಒಂದು ಡೀಟೇಲ್ ಆಗಿರುವಂತಹ ರಿಪೋರ್ಟ್ ಅನ್ನು ಮೊದಲಿಗೆ ನೋಡೋಣ, ನಂತರ ಚರ್ಚೆಯನ್ನು ಕೂಡ ಆರಂಭಿಸೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯಿನ್ ಆಗಿದ್ದಾರೆ. ಅವರ ಜೊತೆಗೆ ಚರ್ಚೆಯನ್ನು ಆರಂಭಿಸೋಕ್ಕಿಂತ ಮುಂಚಿತವಾಗಿ ಈ ವರದಿಯನ್ನು ನೋಡೋಣ. ದೋಸ್ತಿಗಳ ಜೊತೆ ಹೊಂದಾಣಿಕೆಗೆ ರಾಹುಲ್ ಪರದಾಟ. ಲೋಕಸಭಾ ಚುನಾವಣೆಗೆ ಶಂಕನಾದ ಮೊಳಗಿದ್ರು ಕಾಂಗ್ರೆಸ್ ಪಾಳಯ ಇನ್ನೂ ಯುದ್ಧ ಕಾಲೆ ಶಸ್ತ್ರಾಭ್ಯಾಸದಲ್ಲಿ ತೊಡಗಿದೆ. ಬಿಜೆಪಿ ನೇತೃತ್ವದ ಎನ್ಡಿಎಯಿಂದ ಮಿತ್ರ ಪಕ್ಷಗಳು ಒಂದೊಂದಾಗೆ ಹೊರಗೆ ಹೋಗ್ತಿವೆ ಎಂಬ ಆಪಾದನೆ ನಡುವೆಯೇ ಅಮಿತ್ ಶಾ ಮೋದಿ ಜೋಡಿ ತಮ್ಮ ಮಿತ್ರರನ್ನ ಸರಿಪಡಿಸಿಕೊಳ್ಳುವಲ್ಲೇ ಯಶಸ್ವಿಯಾಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ಮುನಿಸಿಕೊಂಡಿದ್ದ ಶಿವಸೇನೆ ಜೊತೆ ಖುದ್ದು ಅಮಿತ್ ಶಾ ಕುಳಿತು ಮಾತಾಡಿ ಸೀಟು ಹಂಚಿಕೆಯನ್ನ ಮಾಡಿ ಮುಗಿಸಿದ್ದಾರೆ. ದಕ್ಷಿಣದಲ್ಲಿ ತಮಿಳುನಾಡಿನಲ್ಲಿ ಎಐಎಡಿಎಂಕೆ ಜೊತೆ ಮಾತುಕತೆ ನಡೆಸಿದ ಕೇಂದ್ರ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಸೀಟು ಹಂಚಿಕೆ ಮಾಡಿಕೊಂಡಿದ್ದಾರೆ. ಹೀಗೆ ಬಿಜೆಪಿ ಒಂದಾದ ಮೇಲೊಂದು ಮಿತ್ರ ಪಕ್ಷವನ್ನ ಹುಡುಕುತ್ತಾ ಹೋಗಿದ್ದು, 2014ರಲ್ಲಿ 14 ಮಿತ್ರ ಪಕ್ಷಗಳಿದ್ದ ಎನ್ಡಿಎ ಮೈತ್ರಿಕೂಟದ ಪಕ್ಷಗಳ ಸಂಖ್ಯೆ 2019ರಲ್ಲಿ 20ರ ಗಡಿ ದಾಟಿದೆ. ಮತ್ತೆ ಅಧಿಕಾರದ ಗದ್ದುಗೆ ಹಿಡಿಯುವಲ್ಲಿ ಮಿತ್ರ ಪಕ್ಷಗಳ ಅನಿವಾರ್ಯತೆ ಅರಿತಿರುವ ಬಿಜೆಪಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲು ತಾನು ಗೆದ್ದಿದ್ದ ಕ್ಷೇತ್ರಗಳನ್ನ ಬಿಟ್ಟುಕೊಟ್ಟು 17 ಸೀಟುಗಳ ಹಂಚಿಕೆ ಮಾಡಿಕೊಂಡಿದೆ. ಯುಪಿಎಯಲ್ಲಿ ಇನ್ನೂ ಮುಗಿದಿಲ್ಲ ಮೈತ್ರಿ ಮಾತುಕತೆ. ಮೈತ್ರಿ ಮಾತುಕತೆಯಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನೂ ಹಿಂದುಳಿದಿದೆ. ಬಿಹಾರದಲ್ಲಿ ಆರ್ಜೆಡಿ ಜೊತೆ ಮೈತ್ರಿಗೆ ಮುಂದಾಗಿರುವ ಕಾಂಗ್ರೆಸ್ ತಾನು ಬೇಡಿಕೆ ಇಟ್ಟಷ್ಟು ಸೀಟು ಸಿಗದೆ ಸಿಟ್ಟಾಗಿದೆ. ಕನಿಷ್ಠ 12 ಸೀಟು ಸಿಗಬೇಕೆಂದು ಪಟ್ಟು ಹಿಡಿದಿರುವ ಕಾಂಗ್ರೆಸ್ ಬೇಡಿಕೆಗೆ ಲಾಲೋ ಪುತ್ರ ತೇಜಸ್ವಿ ಯಾದವ್ ಮಣಿದಿಲ್ಲ. ಹೀಗಾಗಿ ಸೀಟು ಹಂಚಿಕೆ ಕಗ್ಗಂಟಾಗಿದ್ದು, ಇವತ್ತು ರಾಹುಲ್ ಹಾಗೂ ತೇಜಸ್ವಿ ಯಾದವ್ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ. ಕರ್ನಾಟಕದಲ್ಲೂ ದೋಸ್ತಿಗಳ ನಡುವೆ ಸೀಟ್ ಫೈಟ್. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಸೀಟ್ ಫೈಟ್ ಮುಂದುವರೆದಿದೆ. ಕನಿಷ್ಠ 10 ಸೀಟು ಬೇಕೆಂದು ಪಟ್ಟು ಹಿಡಿದಿರುವ ಜೆಡಿಎಸ್ಗೆ 7ಕ್ಕಿಂತ ಹೆಚ್ಚು ಸೀಟು ಬಿಟ್ಟುಕೊಡಲು ಕಾಂಗ್ರೆಸ್ ಉತ್ಸಾಹ ತೋರುತ್ತಿಲ್ಲ. ಹೀಗಾಗಿ ಇನ್ನೂ ಮೈತ್ರಿಗೆ ಅಂತಿಮ ಸ್ವರೂಪ ನೀಡಲು ಸಾಧ್ಯವಾಗಿಲ್ಲ. ಕಾಂಗ್ರೆಸ್ ಜೊತೆ ಮೈತ್ರಿ ಇಲ್ಲವೆಂದು ಮಾಯಾವತಿ ಘೋಷಣೆ. ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಮತ್ತು ಅಖಿಲೇಶ್ ಯಾದವ್ ಒಗ್ಗೂಡಿ ಚುನಾವಣೆಗೆ ಸೀಟು ಹಂಚಿಕೆ ಮಾಡಿಕೊಂಡಿದ್ದಾರೆ. ಇದರ ನಡುವೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಎಂದು ಬಿಎಸ್ಪಿ ಅಧಿನಾಯಕಿ ಮಾಯಾವತಿ ನಿನ್ನೆ ಮತ್ತೊಮ್ಮೆ ಘೋಷಣೆ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಕೈ ಹಿಡಿದ ಡಿಎಂಕೆ. ಯಾವಾಗ ಎನ್ಡಿಎ ಮೈತ್ರಿಕೂಟಕ್ಕೆ ತಮಿಳುನಾಡಿನಲ್ಲಿ ಆಡಳಿತ ಪಕ್ಷ ಎಐಎಡಿಎಂಕೆ ಎಂಟ್ರಿ ಕೊಡ್ತೋ, ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ಕಾಂಗ್ರೆಸ್ ಜೊತೆ ಮೈತ್ರಿ ಘೋಷಣೆ ಮಾಡಿದ್ದಾರೆ. ಇರೋ 39 ಸೀಟುಗಳಲ್ಲಿ 9 ಸೀಟ್ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿದ್ದಾರೆ. ಇದರೊಂದಿಗೆ ದಕ್ಷಿಣದಲ್ಲಿ ಬಲವಾದ ಮಿತ್ರ ಪಕ್ಷ ಕಾಂಗ್ರೆಸ್ಗೆ ಸಿಕ್ಕಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ಹಳೆಯ ಮಿತ್ರ ಎನ್ಸಿಪಿ ಜೊತೆ ಕಾಂಗ್ರೆಸ್ ಸೀಟು ಹಂಚಿಕೆ ಮಾಡಿಕೊಂಡು ಚುನಾವಣೆ ಎದುರಿಸ್ತಾ ಇರೋದು ಕಾಂಗ್ರೆಸ್ಗೆ ಸಮಾಧಾನ ತಂದಿದೆ. ಪಶ್ಚಿಮ ಬಂಗಾಳದಲ್ಲಿ ದೀದಿಯೋ ಗಿಲ್ಲ, ಎಡಪಕ್ಷಗಳೋ ಗಿಲ್ಲ.
ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಿ ಮೋದಿಯ ಕಡು ವಿರೋಧಿಗಳಾದ ಮಮತಾ ಬ್ಯಾನರ್ಜಿ ಹಾಗೂ ಎಡಪಕ್ಷಗಳು ಇದ್ರು. ಕಾಂಗ್ರೆಸ್ಗೆ ಮಾತ್ರ ಮಿತ್ರ ಪಕ್ಷ ಸಿಕ್ಕಿಲ್ಲ. ರಾಹುಲ್ ಗಾಂಧಿ ನೇತೃತ್ವದಡಿ ಒಂದಾಗಲು ಮೋದಿ ವಿರೋಧಿಗಳು ಪಶ್ಚಿಮ ಬಂಗಾಳದಲ್ಲಿ ರೆಡಿಯಿಲ್ಲ. ಎಲ್ಲರೂ ಚುನಾವಣೆ ಮುಗಿದ ನಂತರ ಸಿಗಬಹುದಾದ ಅವಕಾಶ ಹುಡುಕಿಕೊಂಡು ಸದ್ಯಕ್ಕಂತೂ ಕಾಂಗ್ರೆಸ್ನಿಂದ ಅಂತರ ಕಾಯ್ದುಕೊಳ್ಳುತ್ತಿರುವುದು ಸ್ಪಷ್ಟ. ಬ್ಯೂರೋ ರಿಪೋರ್ಟ್, TV9. ಒಂದು ಕಡೆ ಮೋದಿ ನೇತೃತ್ವದಲ್ಲಿರುವಂತಹ NDA, ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿರುವಂತಹ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿರುವಂತಹ UPA. ಇದೆರಡರ ನಡುವೆ ಅವಕಾಶ ಹೇಗೆ ಬರುತ್ತೆ, ಗಾಳಿ ಯಾವ ಕಡೆಗೆ ಬೀಸುತ್ತೆ, ಅದರ ಮೂಲಕವಾಗಿ ಹೇಗೆ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಕುಳಿತುಕೊಂಡಿರುವಂತಹ ಇತರೆ ಪಕ್ಷಗಳು ಕೂಡ ದೇಶದ ರಾಜಕಾರಣದಲ್ಲಿ ತಮ್ಮದೇ ಆದಂತಹ ದಾಳವನ್ನು ಉರುಳಿಸ್ತಾ ಇದ್ದಾವೆ. ಆದರೆ ನಾವು ಮುಖ್ಯವಾಗಿರುವ ಎರಡು ಮೈತ್ರಿಕೂಟಗಳ ವಿಚಾರಕ್ಕೆ ಬರೋದಿದ್ರೆ, NDAಯಲ್ಲಿ ಕಳೆದ ಬಾರಿ ಸುಮಾರು 14-16 ಪಕ್ಷಗಳಿದ್ವು. ಈ ಬಾರಿ ಅದು ಮತ್ತಷ್ಟು ಜಾಸ್ತಿ ಆಗಿದೆ. ಅಂದರೆ 20 ಪಕ್ಷಗಳು ಈಗ ಜೊತೆ ಸೇರಿರುವಂಥದ್ದು ಪಕ್ಷಗಳ ಲೆಕ್ಕದಲ್ಲಿ ಸಿಗ್ತಾ ಇರುವಂಥದ್ದು. ಆದರೆ UPA ತನ್ನ ಮಿತ್ರ ಪಕ್ಷಗಳನ್ನು ಜೊತೆಗೂಡಿಸಿಕೊಳ್ಳುವಂತಹ ವಿಚಾರಗಳಿಗೆ ಬಂದಾಗ ಕಳೆದ ಬಾರಿಗಿಂತಲೂ ಕೂಡ ಯಾವ ರೀತಿಯಾಗಿ ಅದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು, ಹೇಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದರ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಕೂಡ ಇದ್ದೇ ಇದ್ದಾವೆ. ಇದರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ನಡೆಸೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋಗಳಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. AICC ವಕ್ತಾರರಾಗಿರುವ ಬ್ರಿಜೇಶ್ ಕಾಳಪ್ಪ ಅವರ ಜೊತೆಗೆ ಜಾಯ್ನ್ ಆಗಿದ್ದಾರೆ. ರಾಜಕೀಯ ವಿಶ್ಲೇಷಕರಾಗಿರುವ ಡಾಕ್ಟರ್ ಹರೀಶ್ ರಾಮಸ್ವಾಮಿ ಅವರ ಜೊತೆಗೆ ಹುಬ್ಬಳ್ಳಿ ಸ್ಟುಡಿಯೋದಿಂದ ಜಾಯ್ನ್ ಆಗಿದ್ದಾರೆ. ಹಾಗೆ JDS ವಕ್ತಾರರಾಗಿರುವ ಮರಲಿಂಗೇಗೌಡರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಮತ್ತು ಬಿಜೆಪಿ ವಿಧಾನ ಪರಿಷತ್ ಸದಸ್ಯರಾಗಿರುವ ರವಿಕುಮಾರ್ ಅವರು ಕೂಡ ನಮ್ಮ ಜೊತೆಗೆ ಕಲಬುರಗಿ ಸ್ಟುಡಿಯೋದಿಂದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಮೊದಲಿಗೆ ಬ್ರಿಜೇಶ್ ಅವರೇ, ಹೇಗೆ ಇಲ್ಲಿ ಮೈತ್ರಿ, ಯಾಕಂದ್ರೆ ಆಲ್ಮೋಸ್ಟ್ ಒಂದು ತಿಂಗಳ ಹಿಂದೆ ಬಿಜೆಪಿ ತನ್ನ ಮೈತ್ರಿಯನ್ನು ಮಾಡ್ಕೊಂಡು ಬಂದಿದೆ, ಎಲ್ಲರ ಜೊತೆಗೆ ಸೀಟ್ ಶೇರಿಂಗ್ ಆಗಿದೆ, ಇಷ್ಟಿಷ್ಟು ಅಂತ ಹೇಳುವಂಥ ಹಂಚಿಕೆಯನ್ನೆಲ್ಲವೂ ಕೂಡ ಮಾಡ್ಕೊಂಡಿದೆ. ಕಾಂಗ್ರೆಸ್ಗೆ ಯಾಕೆ ಸಾಧ್ಯ ಆಗಲಿ? ಎಲೆಕ್ಷನ್ ಅನೌನ್ಸ್ ಆದರೂ ಕೂಡ ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ಇದ್ರೂ ಕೂಡ ನಿಮ್ಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ? ಇಲ್ಲ ನೋಡಿ, ಮೊದಲನೇದಾಗಿ ಇವತ್ತು ಒಂದು ವಿಚಾರ ನೀವು ತಿಳ್ಕೊಬೇಕಾಗುತ್ತೆ. 2014ರಲ್ಲಿ ನಮ್ಗೆ ಎಷ್ಟು ಅಲಯನ್ಸಸ್ ಇದ್ದು ಅದಕ್ಕಿಂತ ಇವಾಗ ಹೆಚ್ಚಾಗಿ ಅಲಯನ್ಸಸ್ ಇವೆ ನಮ್ಮ ಹತ್ರ. 2014ರಲ್ಲಿ ನಮಗೆ RJD ಜೊತೆ ಅಲಯನ್ಸ್ ಇರಲಿಲ್ಲ, ಇವತ್ತಿದೆ. DMK ಜೊತೆ ಅಲಯನ್ಸ್ ಇರಲಿಲ್ಲ, ಇವತ್ತಿದೆ. ಚಂದ್ರಬಾಬು ಅವರು ನಮ್ಮ ಜೊತೆ ಇರಲಿಲ್ಲ, ಇವತ್ತಿದೆ. ಆಯ್ತಾ? ಮತ್ತೆ ಜೊತೆಗೆ ಚಂದ್ರಬಾಬು ಅವ್ರ ಜೊತೆಗೆ ನೀವು ಅಲಯನ್ಸ್ ಮಾಡ್ಕೊಳ್ತಾ ಇಲ್ಲ. TDP ಮತ್ತು ಕಾಂಗ್ರೆಸ್ ಇಲ್ಲಿ ಆಂಧ್ರದಲ್ಲಿ ಮಾಡ್ಕೊಳ್ತಾ ಇಲ್ಲ. ಅವ್ರು ಆಲ್ರೆಡಿ ಹೇಳ್ಕೊಂಡಿದ್ರು, ಇಲ್ಲ ನಾವು ಬೇರೆ ಹೋಗ್ತೀವಿ ಅಂದ್ಕೊಂಡು. RJD ಜೊತೆ 2014ರಲ್ಲಿ 2009ರಲ್ಲಿ ಇರಲಿಲ್ಲ ನಿಮ್ಗೆ. 2014ರಲ್ಲಿ ನೀವು ಅಲ್ಲಿ ಕೂಡ ಸೀಟ್ ಶೇರಿಂಗ್ ಮಾಡ್ಕೊಂಡಿದ್ರಿ ನೀವು ಅವತ್ತು. ಇಲ್ಲ ನೋಡಿ, ಇವಾಗ DMK ಇರಲಿಲ್ಲ ನಮಗೆ. ಆಯ್ತಾ? ಸೊ ಇವೆಲ್ಲ ನೋಡುವಾಗ ನಮಗೆ ಅಲಯನ್ಸಸ್ ಹೆಚ್ಚಾಗಿವೆ. ಅದೇ ಥರ BJPಗೆ ಅಲಯನ್ಸಸ್ ಕಮ್ಮಿ ಆಗಿವೆ. ಯಾವ ಅಲಯನ್ಸ್ ಇತ್ತು ಇವಾಗ? ಚಂದ್ರಬಾಬು ಅವರು ಇದ್ದರು, ಅವ್ರ ಜೊತೆಗೆ ಶಿವಸೇನೆ ಇವಾಗ ದಿನಾಗಲೂ ಕುಟುಕ್ತಾ ಇದೆ. ಒಂದಿನ ಅದೇನೋ ಇಂಗ್ಲೀಷಲ್ಲಿ ಒಂದು ಹೇಳ್ತಾರಲ್ಲ, ಫ್ರೆನಿಮಿ ಅಂತ. ಅಂದರೆ ಎನಿಮಿನೂ ಅಲ್ಲ, ಫ್ರೆಂಡು ಅಲ್ಲ, ಫ್ರೆನಿಮಿ. ಒಂದಿನ ಫ್ರೆಂಡು, ಒಂದಿನ ಎನಿಮಿ, ಆ ಟೈಪ್ ಇದೆ. ಮತ್ತು JDU ಕೂಡ ಎಷ್ಟು ದಿನ ಇರ್ತಾರೆ, ಎಷ್ಟು ದಿನ ಹೋಗ್ತಾರೆ ಅನ್ನೋಂಥದ್ದು ಇಲ್ಲ. ಸೊ ಮೋದಿ ಸಾಹೇಬ್ರ ಯಾವ ಒಂದು ವರ್ಚಸ್ಸಿತ್ತು ಅದು ತುಂಬ ತೀರಾ ಕಮ್ಮಿ ಆಗಿದೆ. ಆಮೇಲೆ ಇವಾಗ ನಾವು ಮಹಾಗಠಬಂಧನ್ ಮಾಡ್ಕೊಂಡಿರೋದು ಅದು ಹೆಚ್ಚಾಗಿ ಇವತ್ತು ಈ ಆ್ಯಂಟಿ ಪೀಪಲ್ ಗೌರ್ಮೆಂಟ್ ಏನಿದೆ, ಅಂದರೆ ಜನರ ವಿರುದ್ಧವಾಗಿ ಏನು ಇವ್ರ ನೀತಿಗಳಿವೆ, ಇವ್ರ ಸರ್ಕಾರ ತೆಗಿಬೇಕು ಅಂತ. ಆಯಿತಾ? ಸೊ ಕಾಂಗ್ರೆಸ್ ಪಕ್ಷ ಎಷ್ಟು ಸೀಟ್ ತೊಗೊಳುತ್ತೆ ಅದೆಲ್ಲ ಮುಂದೆ ಬಿಟ್ಟಿರೋಂಥದ್ದು. ಬಟ್ ಇವಾಗ ತಕ್ಷಣಕ್ಕೆ ನಮ್ಮ ಒಂದೇ ಒಂದು ಗುರಿ ಅಂತ ಹೇಳಿದ್ರೆ ಮೋದಿ ಸರ್ಕಾರವನ್ನು ನಾವು ತೆಗಿಬೇಕು. ಯಾಕೆಂತ ಹೇಳಿದ್ರೆ ಜನವಿರೋಧಿ ನೀತಿಗಳನ್ನ, ಜನವಿರೋಧಿ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಅನ್ನೋಂಥದ್ದು. ಆ ಕಾರಣದಿಂದ ನಾವು ಎಲ್ಲ ಕಡೆ ಅಲಯನ್ಸಸ್ ಮಾಡ್ಕೊಂಡು ಬಂದಿದ್ದೀವಿ. NCP ಜೊತೆ ಇದೆ. ಆಯಿತಾ? ಸೊ ಇವೆಲ್ಲ ನೋಡುವಾಗ ನಮಗೆ ಸೀಟ್ ಸ್ಟ್ರೆಂತ್ ಅಂತೂ ಜಾಸ್ತಿ ಆಗೋದು ಗ್ಯಾರಂಟಿ ಇದೆ. ಜೊತೆಗೆ BJPಗೆ ನಾವು ಟು ದ ಲಿಮಿಟ್ ಆಫ್ ಅಬೌಟ್ 130-140 ನಿಲ್ಲಿಸುವಂಥದ್ದು ನಮ್ಗೆ ಆ ಸಾಮರ್ಥ್ಯ ಕೂಡ ಇದೆ. ಆಮೇಲೆ ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಕೂಡ ಇದೆ ನಮಗೆ. ಖಂಡಿತ ಬ್ರಿಜೇಶ್ ಅವರು ಮಾತಾಡ್ತೀನಿ ನಮ್ಮ ಜೊತೆಗೆ. ಆದರೆ ಹರೀಶ್ ರಾಮಸ್ವಾಮಿ ತಾವು ಯಾವ ರೀತಿಗೆ ನೋಡ್ತೀರಿ? ಯಾಕಂದ್ರೆ ಒಂದು ಕಡೆಯಲ್ಲಿ NDA ತನ್ನ ಮಿತ್ರ ಪಕ್ಷಗಳನ್ನು ಈಗಾಗಲೇ ಅನೌನ್ಸ್ ಮಾಡ್ಕೊಂಡು, ಯಾಕಂದ್ರೆ ಡಿಸೆಂಬರ್ ತಿಂಗಳಲ್ಲೇ ಬಿಹಾರದಲ್ಲಿ ಕಳೆದ ಬಾರಿ 22 ಸೀಟ್ ಗೆದ್ದಿದ್ರು ಕೂಡ ಈ ಬಾರಿ 17 ಸೀಟ್ ಕಂಟೆಸ್ಟ್ ಮಾಡೋದಕ್ಕೆ ಬಿಜೆಪಿ ತಯಾರಾಗಿದೆ. ಅಂದ್ರೆ ತನ್ನ 5 ಸೀಟಲ್ಲಿ ಬಿಟ್ಕೊಡೋದಕ್ಕೆ ಸಾಧ್ಯ ಆಗಿದೆ. ಕಾಂಗ್ರೆಸ್ ಕಳೆದ ಬಾರಿಯಲ್ಲಿ 14 ಸೀಟ್ಗಳಲ್ಲಿ ಕಂಟೆಸ್ಟ್ ಮಾಡಿತ್ತು. ಈ ಬಾರಿ ಇಲ್ಲ, ನಮ್ಗೆ ಕನಿಷ್ಠ ಅಷ್ಟೇ ಸಿಗಬೇಕು ಅಥವಾ 12 ಸೀಟ್ ಆದ್ರೂ ಸಿಗಬೇಕು ಅಂತ ಹೇಳಿ ಕೂತಿದೆ. ಅಂದ್ರೆ ಕಳೆದ ಬಾರಿ ಸೀಟ್ ಗೆಲ್ಲೋದಕ್ಕೆ ಸಾಧ್ಯ ಆಗದಿದ್ರು ಕೂಡ ನಮ್ಗೆ ಇಷ್ಟು ಬೇಕು ಅನ್ನುವಂತಹ ಪಟ್ಟು ಹಿಡಿದು ಕುಳಿತುಕೊಂಡಿರುವಂತಹ ಸ್ಥಿತಿಯಲ್ಲಿ ಕಂಡು ಬರ್ತದೆ. ಅಂದ್ರೆ ಈ ರೀತಿಯಾಗಿ ಹೋಗ್ತಾ ಹೋದ್ರೆ ಎಷ್ಟು ಮಟ್ಟಿಗೆ ಅಲಯನ್ಸ್ ಅನ್ನು ಬಿಲ್ಡ್ ಮಾಡಕ್ಕೆ, ಮತ್ತೆ ಇನ್ನು ಕೇವಲ 1 ತಿಂಗಳ ಒಳಗಡೆ ಫಸ್ಟ್ ಫೇಸ್ ಎಲೆಕ್ಷನ್ ಕೂಡ ಶುರು ಆಗುತ್ತೆ. ಕೆಲವು ರಾಜ್ಯಗಳಲ್ಲಿ 7 ಫೇಸ್ ನ ಎಲೆಕ್ಷನ್ ಇದೆ. ಅದು ಬಿಹಾರದಲ್ಲಿದೆ, ಪಶ್ಚಿಮ ಬಂಗಾಳದಲ್ಲಿದೆ, ಉತ್ತರ ಪ್ರದೇಶದಲ್ಲಿದೆ. ಅಲ್ಲಿ ಮೈತ್ರಿಗಳೇ ಆಗಿಲ್ಲ ಅಂತ ಹೇಳಿ ಆದ್ರೆ ಯಾವ ರೀತಿಯಾಗಿ ಹಂಗಾದ್ರೆ UPA ನಿಜಕ್ಕೂ ಮೋದಿ ವಿರುದ್ಧ ಒಂದು ಫೋರ್ಸ್ ಆಗಿ ನಾವು ನಿಲ್ಲುತ್ತೀವಿ ಅನ್ನುವಂತ ಹೇಳ್ತಾ ಇಲ್ಲ. ಆದ್ರೆ ಎಷ್ಟು ಯಶಸ್ವಿ ಆಗ್ತಾರೆ ಅಂತ ಹೇಳಿ ಹರೀಶ್ ರಾಮಸ್ವಾಮಿ ಅವರು?
ಹರಿಪ್ರಸಾದ್, ಕಾಂಗ್ರೆಸ್ ನನ್ನ ಪ್ರಕಾರ ಈಸ್ ಇನ್ ಎ ಪ್ಯಾರಾಡಾಕ್ಸಿಕಲ್ ಪೊಸಿಷನ್. ಒಂದು ಕಡೆ ಕಾಂಗ್ರೆಸ್ ಏನಾಗಿದೆ, ಪಾರ್ಟಿಯನ್ನು ಬಿಲ್ಡ್ ಮಾಡಬೇಕಾದಂಥ ಪರಿ ಇದೆ. ಯಾಕೆಂದರೆ ಪಾರ್ಟಿ ಹ್ಯಾಡ್ ಲಾಸ್ಟ್ ಇಟ್ಸ್ ಸ್ಟ್ಯಾಚರ್. ಆ ಸ್ಟ್ಯಾಚರ್ನ ಡೆವಲಪ್ ಮಾಡ್ಕೊಂಡು ಬರಬೇಕು ಅಂತ ಟ್ರೈ ಮಾಡಿದೆ. 2014 ಎಲೆಕ್ಷನ್ಸ್ ಆದ ನಂತರದಲ್ಲಿ ದೇ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಬಿಲ್ಡಿಂಗ್ ದ ಪಾರ್ಟಿ ಆ್ಯಂಡ್ ಟ್ರೈಂಗ್ ಟು ಬ್ರಿಂಗ್ ಎ ಸ್ಟ್ಯಾಟಸ್ ಎಟ್ ದ ಸೆಂಟ್ರಲ್ ಲೆವೆಲ್, ನ್ಯಾಷನಲ್ ಲೆವೆಲಲ್ಲಿ ತರಬೇಕಾಗಿದೆ. ಎರಡನೇದು, ಕಾಂಗ್ರೆಸ್ಗೆ ಸಪೋರ್ಟ್ ಸಿಸ್ಟಮ್ಗಳನ್ನು ನಾವು ನೋಡ್ತಾ ಹೋದರೆ ಕಾಂಗ್ರೆಸ್ಸಿನ ಲೋಕಲ್ ಲೀಡರ್ಶಿಪ್ ಎಟ್ ದ ಫೆಡರಲ್ ಲೆವೆಲ್ ಈಸ್ ಕ್ವೈಟ್ ವೀಕ್. ಸೊ ಆ ಫೆಡರಲ್ ಲೆವೆಲಲ್ಲೂ ಕೂಡ ಇಟ್ ಹ್ಯಾಸ್ ಟು ಬಿಲ್ಡ್ ನ್ಯೂ ಲೀಡರ್ಶಿಪ್. ಈ ಒಂದು ಕಾಂಟ್ರಡಿಕ್ಷನ್ಸು ಮತ್ತು ಪ್ಯಾರಾಡಾಕ್ಸಿಕಲ್ ಪೊಸಿಷನ್ನಲ್ಲಿ ಕಾಂಗ್ರೆಸ್ ಏನು ಮಾಡ್ತಾ ಇದೆ, ಸೆಲ್ಫ್ ಕಾನ್ಫಿಡೆನ್ಸ್ನ ಕಳ್ಕೊಂಡಿತ್ತು. ಆ ಸೆಲ್ಫ್ ಕಾನ್ಫಿಡೆನ್ಸು 3 ಸ್ಟೇಟ್ಗಳಲ್ಲಿ ವಾಪಸ್ಸು ಅಧಿಕಾರಕ್ಕೆ ಬಂದಾದ ನಂತರದಲ್ಲಿ ದೇ ಸ್ಟಾರ್ಟೆಡ್ ಥಿಂಕಿಂಗ್ ಇನ್ ಟರ್ಮ್ಸ್ ಆಫ್ ರೀಕನ್ಸ್ಟ್ರಕ್ಟಿಂಗ್ ದೇರ್ ಕಾಂಗ್ರೆಸ್. ಅದಕ್ಕೆ ಅವ್ರು ಏನಂತ ಯೋಚನೆ ಮಾಡಿದ್ರು, ಫೆಡರಲ್ ಅಲಯನ್ಸನ್ನು ಬಿಲ್ಡ್ ಮಾಡೋಣ ಅಂತ ಯೋಚನೆ ಮಾಡಿದ್ರು. ಫೆಡರಲ್ ಅಲಯನ್ಸ್ ಇಸ್ ಎ ಗುಡ್ ಐಡಿಯಾ, ಬಟ್ ದೆನ್ ದ ಪ್ರಾಬ್ಲಮ್ ಈಸ್, ಫೆಡರಲ್ ಅಲಯನ್ಸ್ ಮಾಡುವಾಗ ಯಾವ ಪಕ್ಷ ರೀಜನಲ್ ಲೆವೆಲ್ನಲ್ಲಿ ಸ್ಟ್ರಾಂಗ್ ಆಗಿರ್ತದೆ ಅದು ಕಾನ್ಸ್ಟಿಟ್ಯೂಯೆನ್ಸಿ ವೈಸು ತನ್ನ ಸ್ಟ್ರೆಂತನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ಸು ಮಂಡ್ಯ ಸೀಟನ್ನು ಕೇಳಿದರೆ JDS ಅದನ್ನು ಕೊಡಕ್ಕೆ ಸುಲಭವಾಗಿ ಬಿಡುಕ್ತಾ ಇರಲಿಲ್ಲ. ಹಾಸನ ಕೇಳಿದ್ರೆ ಬಿಡುಕ್ತಾ ಇರಲ್ಲ. ಯಾಕೆ? ಸಿಂಪ್ಲಿ ಬಿಕಾಸ್ ಇಟ್ ನೋಸ್ ಇಟ್ಸ್ ರೂಟ್ಸ್ ಆರ್ ದೇರ್ ಅಂತ. ಹಾಗಾದಾಗ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಪ್ರಾರಂಭ ಆಗ್ತದೆ. ಅದೇ ರೀತಿಯಾಗಿ ಉತ್ತರ ಪ್ರದೇಶಕ್ಕೆ ಬಂದಾಗ MP ಕಾಂಗ್ರೆಸ್ ಡಿಡ್ ನಾಟ್ ಸಪೋರ್ಟ್ BSP, ನನಗೆ ಬೇಡ ಅಲಯನ್ಸ್ ಅಂತ ಹೇಳ್ತು. ಯಾಕೆಂದರೆ ಇಫ್ ಯು ಅಬ್ಸರ್ವ್ 200 to 230 ಸೀಟ್ಸ್ ಬರ್ತಾ ಇತ್ತು ಅಂತ ಹೇಳಿ ಆ ಕಾಲದಲ್ಲಿ ಸ್ಟೇಟ್ಮೆಂಟ್ಗಳು ಕೂಡ ಬಂತು, ಯಾವ್ದು BSP ಮತ್ತು SP ಅಲಯನ್ಸ್ ಮಾಡಿದ್ದಿದ್ರೆ. ಬಟ್ SP ಮತ್ತು BSP ಈಗ UP ಒಳಗೆ ಅಲಯನ್ಸ್ ಮಾಡ್ಕೊಂಡು ಕೂಡಲೇ ದೇ ಸೆಡ್ ನಾವು ಕಾಂಗ್ರೆಸ್ಗೆ 2 ಸೀಟ್ ಕೊಟ್ಟಿದ್ದೀವಿ ಸಾಕು. ಸೊ ದಿಸ್ ಪ್ಯಾರಾಡಾಕ್ಸಿಕಲ್ ಪೊಸಿಷನ್ ಏನಿದೆ, ಒಂದು ಕಡೆ ತನ್ನನ್ನು ತಾನು ರೆಜ್ಯುನೇಟ್ ಮಾಡ್ಕೋಬೇಕು, ತನ್ನನ್ನು ತಾನು ಸ್ಟ್ರೆಂಥನ್ ಮಾಡ್ಕೋಬೇಕು ಅಂತಕ್ಕಂಥದ್ದು, ಇನ್ನೊಂದು ಕಡೆ ನಾನು ಫೆಡರಲ್ ಅಲಯನ್ಸ್ ಮಾಡ್ತೀನಿ ಅಂತಕ್ಕಂಥದ್ದು, ಎರಡು ಒಂದೇ ಇಂಟ್ರೆಸ್ಟ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಇಸ್ ಸಫರಿಂಗ್. ಎರಡನೇದು, ಸಪೋಸಿಂಗ್ ಕಾಂಗ್ರೆಸ್ ಹ್ಯಾಡ್ ಎ ಕ್ಲಾರಿಟಿ, ಈಗ ನಾವು BJPನ ಅಪೋಸ್ ಮಾಡ್ತೀವಿ ಅಂತ, ಅದೇ ಒಂದು ಉದ್ದೇಶ ಇಟ್ಕೊಂಡು ಅದೇನಾದ್ರು ಅಲಯನ್ಸ್ ಮಾಡಿದರೆ ಪರ್ಹ್ಯಾಪ್ಸ್ ಈ ಗಠಬಂಧನ್ ಭಾಳ ಸುಲಭವಾಗಿ ಆಗ್ತಾ ಇತ್ತು. ಬಟ್ ಅಲ್ಲಿ ಏನಾಗ್ತಾ ಇದೆ, BJPಯನ್ನು ಅಪೋಸ್ ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತ ಪ್ರಯತ್ನವನ್ನು ಪಟ್ಟರೆ. ಹರಿಶ್ರಾಮ್ ಸ್ವಾಮಿ ಜಸ್ಟ್ ಮಾತಾಡ್ತೀನಿ ತಾಂತ್ರಿಕ ಕಾರಣದಿಂದಾಗಿ ನಿಮ್ಮ ಧ್ವನಿ ಕೇಳ್ತಾ ಇಲ್ಲ, ಮತ್ತೆ ಮಾತಾಡ್ತೀನಿ. ನಮ್ಮ ಜೊತೆಗೆ ಮರಳಿಗೇಗೌಡರು ಕೂಡ ಜಾಯ್ನ್ ಆಗಿದ್ದಾರೆ, ಹಾಗೆಯೇ ರವಿಕುಮಾರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ರವಿಕುಮಾರ್ ಅವರೇ, ಈಗಾಗಲೇ ನಡೀತಾ ಇರುವಂತಹ ಬೆಳವಣಿಗೆಯನ್ನು ಗಮನಿಸಿದೆ. ಒಂದು ಕಡೆ NDA ಮೈತ್ರಿಕೂಟದಲ್ಲಿ ಒಂದಷ್ಟು ಪಕ್ಷಗಳು ಸೇರಿಕೊಂಡು ಸೀಟು ಹಂಚಿಕೆ ಅನ್ನುವಂಥದ್ದು ಆಗ್ತಾ ಇದೆ. ಆದರೆ ಕಾಂಗ್ರೆಸ್ನಿಂದ ಇದನ್ನ ಸಾಧ್ಯ ಆಗ್ತಿಲ್ಲ. ಮೋದಿ ವಿರೋಧಿಗಳೆಲ್ಲರೂ ಕೂಡ ಒಂದಾಗಬೇಕು ಅನ್ನೋಂಥ ಕರೆ ಕೊಡ್ತಾರೆ, ಆದರೆ ಮೋದಿ ವಿರೋಧಿಗಳು ಯಾರು ಕೂಡ ಕಾಂಗ್ರೆಸ್ ಜೊತೆಗೆ ಸೇರ್ತಾ ಇಲ್ಲ ಅಂತೇಳಿ ಅನಿಸ್ತಾ ಇದೆ ನಿಮಗೆ? ನೋಡಿ ಸರ್, ನರೇಂದ್ರ ಮೋದಿ ಅವರ ಜೊತೆಗಿದ್ದಂಥ ಯಾವುದೇ ಪಾರ್ಟಿಗಳು ಇವತ್ತು ಬಿಟ್ಟೋಗಿಲ್ಲ. ಭಾರತೀಯ ಜನತಾ ಪಾರ್ಟಿ ಜೊತೆನಲ್ಲಿ ನರೇಂದ್ರ ಮೋದಿ ಅವ್ರ ಜೊತೆಯಲ್ಲಿ ಪಾರ್ಟಿಗಳು ಕಂಟಿನ್ಯೂ ಆಗಿದ್ದಾವೆ. ಕೆಲವು ಪಾರ್ಟಿಗಳು ಎಲೆಕ್ಷನ್ ನಂತರ, ರಿಸಲ್ಟ್ ನಂತರ ಕೆಲವು ಪಾರ್ಟಿಗಳು ಬರೋದಕ್ಕೆ ಮಾತುಕತೆಗಳು ನಡೀತಾ ಇವೆ. ಆದರೆ ಕಾಂಗ್ರೆಸ್ನಲ್ಲಿ ಕುಶ್ವಾಹ ಮೊದಲು ಜೊತೆಗಿದ್ರೋ ಇಲ್ವೋ? ಯಾವುದು ಕುಶ್ವಾಹ RSP ಅವ್ರು ಮೊದಲಿದ್ರೋ ಇಲ್ವೋ? TDP ಇದ್ದೋ ಇಲ್ವೋ? ಅಪ್ನಾದಳ್ ಇತ್ತೋ ಇಲ್ವೋ? ಕುಶ್ವಾ ಇದ್ರು, ಅಪ್ನಾದಳ್ ಇದ್ರು. ಅವ್ರ ಹತ್ರ 1 ಸೀಟು 2 ಸೀಟು 3 ಸೀಟು. ಇವರು ಆದ್ರೆ ನಿಮ್ಮ ಜೊತೆಗಿದ್ದಂತ ಎಂತೆಂತ ಪಾರ್ಟಿಗಳು, ನಾವು ಕಾಂಗ್ರೆಸ್ TDP ಅವಾಗ್ಲೇ ಬಿಟ್ಟೋಗಿದ್ದಾರೆ. ಅದೇ TDP ಅವಾಗ್ಲೇ ಬಿಟ್ಟೋಗಿದ್ದಾರೆ. JDS ರೀತಿನಲ್ಲಿ ಅವ್ರು ಯಾವತ್ತೂ ಅವ್ರು ಕೈ ಕೊಡ್ತಾ ಬಂದಿದ್ರು, ಅವ್ರು ಕೈ ಕೊಟ್ಟಿದ್ದಾರೆ. ಆದರೆ ಇತ್ತೀಚಿನ ಯಾವುದೇ ಬೆಳವಣಿಗೆ, ಉದಾಹರಣೆ ನೀವು ಶಿವಸೇನೆ ತೆಗೆದುಕೊಳ್ಳಿ, ಅದೇ ರೀತಿನಲ್ಲಿ ನಮ್ಮ ಪಂಜಾಬ್ನಲ್ಲಿ ಅಕಾಲಿದಳ್ ತೆಗೆದುಕೊಳ್ಳಿ, ಅದೇ ಥರ ಬಿಹಾರದಲ್ಲಿ ತೆಗೆದುಕೊಳ್ಳಿ. ಈ ಥರ ಯಾವುದೇ ಪೊಲಿಟಿಕಲ್ ಪಾರ್ಟಿ ನಮ್ಮನ್ನು ಬಿಟ್ಟು ಹೋಗಿಲ್ಲ. ಯಾವುದು ಹಳೆ ಸಂಗತಿಗಳಾಗೋಗಿದೆ ಅದು ಇದೆ. ಇವತ್ತು ಭಾರತೀಯ ಈ ಒಂದು ತಮಿಳುನಾಡಲ್ಲಿ ತೆಗೆದುಕೊಳ್ಳಿ, AIDMK ನಮ್ಮ ಜೊತೆನಲ್ಲಿ ಇದೆ. ಆದರೆ ಕಾಂಗ್ರೆಸ್ ಜೊತೆನಲ್ಲಿರ್ತಕ್ಕಂಥ ಪಾರ್ಟಿ ಯಾವುದು? ಯಾವ ಪಾರ್ಟಿ ಬರಕ್ಕೆ ತಯಾರಾಗಿದೆ? ಕಾಂಗ್ರೆಸ್ಸಿನ ಎಂಥ ದಯನೀಯ ಪರಿಸ್ಥಿತಿ ಇದೆ ಅಂತ ಹೇಳಿದರೆ, UPನಲ್ಲಿ 80 ಸೀಟುಗಳು ಇರ್ತಕ್ಕಂಥ ಸ್ಟೇಟಲ್ಲಿ
2 ಸೀಟ್ ಕೊಡ್ತೀವಿ ಅಂತ ಹೇಳ್ತಾರೆ, ರಾಯ್ಬರೇಲಿ ಮತ್ತು ಅಮೇಥಿ. ಅದನ್ನ 14 ಇದಕ್ಕಿಂತ ಅಂತ ದಯನೀಯ ಪರಿಸ್ಥಿತಿ ಬಹುಶಃ ಹರಿಪ್ರಸಾದ್ ಅದನ್ನ 14 ಅಂತ ಹೇಳಿದ್ದಾರೆ. ಬರಲಾರದು ಅಂತ ನನಗೆ ಅಖಿಲೇಶ್ ಯಾದವ್ ಹೇಳಿದ್ದಾರೆ. ನಾವು ಕಾಂಗ್ರೆಸ್ Public ಜೊತೆನಲ್ಲಿ statement ಒಪ್ಪಂದ ಮಾಡಿದ್ದಾರೆ. ಮಾಡ್ಕೊಳ್ತೀವಿ ಅಂತೇಳಿ ಯಾವ ಪಾರ್ಟಿ ಬರ್ತಾ ಇದೆ? ಯಾವ ಪಾರ್ಟಿ ಬರ್ತಾ ಇದೆ? ಅತ್ಯಂತ ನಾಚಿಕೆಗೇಡಿನ ಸಂಗತಿ ಕಾಂಗ್ರೆಸ್ ಪಾರ್ಟಿಗೆ. ರಾಷ್ಟ್ರೀಯ ಒಂದು ಕಾಲದಲ್ಲಿ 400 ಸೀಟುಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಪಾರ್ಟಿ ಇವತ್ತು ಆ ಕಾಂಗ್ರೆಸ್ ಜೊತೆನಲ್ಲಿ ನಮ್ಮ ಹೋಗಕ್ಕೆ ತಯಾರಿಲ್ಲ. ರಾಹುಲ್ ಗಾಂಧಿನ ನಮ್ಮ ಪ್ರಧಾನಮಂತ್ರಿ, ನಮ್ಮ UPA ನಲ್ಲಿ ಮುಂದಿನ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಯಾವ ಪಾರ್ಟಿ ಹೇಳ್ತಾ ಇದೆ? ಅಲಯನ್ಸ್ ಪಾರ್ಟಿ. ಇದಕ್ಕಿಂತ ದಯನೀಯ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಬೇಕಾ? ರವಿಕುಮಾರ್ ಅವರು ಜಸ್ಟ್ ಮಾತಾಡ್ತಾರೆ. ಇಲ್ಲ, ದಯನೀಯ ಪರಿಸ್ಥಿತಿ ನಮಗ್ ಬಂದಿದ್ಯಾ ಅಥವಾ ಮೋದಿ ಸಾಹೇಬ್ರಿಗೆ ಬಂದಿದ್ಯಾ ಅಂತ ಅವ್ರು ಕೇಳ್ಕೋಬೇಕಾಗುತ್ತೆ. ಏನಕ್ಕಂದ್ರೆ ಅವ್ರು ನಿತೀಶ್ ಕುಮಾರ್ DNA ಅವ್ರು ಪ್ರಶ್ನೆ ಮಾಡ್ತಿದ್ದವರು ಇವತ್ತು ಹೋಗ್ಬಿಟ್ಟು ಇದು ನಿತೀಶ್ ಕುಮಾರ್ ಕಾಲ್ ಮುಗಿದವ್ರು ಯಾರು? ಕಾಲ್ ಮುಗಿದು ಬಿಜೆಪಿಯಿಂದ 6 MPsಗೆ ಟಿಕೆಟ್ ಕೊಡ್ತಾ ಇಲ್ಲ ಈ ಸತಿ. ಇವ್ರು ಕೊಡ್ತಾ ಇದ್ದಾರೆ JDUಗೆ. ಯಾರು ಕೊಡ್ತಿರೋಂಥ? ಇವರೇ ತಾನೆ, ಇವರೇ ತಾನೆ, ಮೋದಿ ಸಾಹೇಬ್ರೇ ತಾನೆ. ಮೋದಿ ಸಾಹೇಬ್ರು 6 ಸೀಟನ್ನ ಇವಾಗ ವಾಪಸ್ MPs ಇರೋದನ್ನ ಕೊಡ್ತಾ ಇಲ್ಲ. ಇವತ್ತು ನಮ್ಮ ಹತ್ರ ಕಾಂಗ್ರೆಸ್ ಪಕ್ಷ ಕಂಪ್ಲೀಟ್ ಕಂಟೆಸ್ಟ್ ಮಾಡಿತ್ತು, ಅಂದರೆ ಬಿಹಾರದಲ್ಲಿ ಫುಲ್ ಕಂಟೆಸ್ಟ್ ಮಾಡಿತ್ತು. ಇವಾಗ JDU ಮತ್ತೆ ನಮ್ಮ ಜೊತೆ ಬಂತಲ್ಲ, ಚುನಾವಣೆ ಗೆಲ್ಲೋದಕ್ಕೆ ನಮ್ಮ ಜೊತೆ ಬಂತಲ್ಲ. ಅದಾದ್ಮೇಲೆ ತಾನೇ ಬಿಟ್ಟು ಹೋಗಿರೋದು, ಗೆದ್ದ ಮೇಲೆ ತಾನೇ ಬಿಟ್ಟು ಹೋಗಿರೋದು ಯಾರು? ನಿತೀಶ್ ಕುಮಾರ್ ಅವರು. ಇವಾಗ DMK ನಮ್ಮ ಜೊತೆ ನಾನು ಹೇಳಿದಾಗೆ 2014ರಲ್ಲಿ ನಮ್ಮ ಜೊತೆ ಇರಲಿಲ್ಲ, ಈ ಸತಿ ಇದೆ, ಘೋಷಣೆ ಆಗಿದೆ ಆಯ್ತಾ. NCP ನಮ್ಮ ಜೊತೆ ಇರಲಿಲ್ಲ, ಈ ಸತಿ ಆಗಿದೆ, ಘೋಷಣೆ ಆಗಿದೆ. ಎಲ್ಲ ನಮ್ಮ ಜೊತೆ ಹೆಚ್ಚಿನ ಜನ ಬರ್ತಿದ್ದಾರೆ, ಅವ್ರ ಜೊತೆ ಯಾರು ಹೋಗ್ತಾ ಇಲ್ಲ. ಇನ್ಫ್ಯಾಕ್ಟ್ ದಿನಾಗ್ಲೂ ಶಿವಸೇನಾ ಇವ್ರನ್ನ ಅವಮರ್ಯಾದೆ ಮಾಡ್ತಾ ಇದೆ, ದಿನಾಗ್ಲೂ ಮಂಗಳಾರತಿ ತಗೊಳ್ತಾ ಇದೆ. ಆದರೂ ಕೂಡ ಇವ್ರು ಹೋಗ್ಬಿಟ್ಟು ಶಿವಸೇನಾ ಕಾಲ್ಬಿದ್ದು ಇವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ದಯನೀಯ ಪರಿಸ್ಥಿತಿ ನಮ್ದು ಅಂತ ಹೇಳ್ತಾರಲ್ಲ, ಇದು ಎಷ್ಟು ಒಂದು ವಿಪರ್ಯಾಸ ಅಂತ ನೀವೇ ಯೋಚನೆ ಮಾಡಬೇಕಾಗುತ್ತೆ. ಎಸ್ ಖಂಡಿತ ಬ್ರಿಜೇಶ್ವರ್. ಆದರೆ ಮಲ್ಲಿಗೌಡ್ರೆ ಯಾವ ಕಾರಣಕ್ಕೆ ಅಂದರೆ ಈಗ ಸೀಟು ಹಂಚಿಕೆ ವಿಚಾರಗಳಿಗೆ ಬಂದರೆ ಈಗ ಕರ್ನಾಟಕದಲ್ಲಿ JDS ನಿಂದು ಆಗಲಿಲ್ಲ ಕಾಂಗ್ರೆಸ್ ಜೊತೆಗೆ, ಬಿಹಾರದಲ್ಲಿ ಹೋದರೆ RJDಯು ಕೂಡ ಕಾಂಗ್ರೆಸ್ ಜೊತೆಗೆ ಸೀಟ್ಸ್ ಹಂಚಿಕೆ ಇನ್ನೂ ಮಾತುಕತೆಯಲ್ಲೇ ಇದೆ. ಯಾಕಂದ್ರೆ ಇನ್ನೊಂದು ತಿಂಗಳಲ್ಲಿ ಎಲೆಕ್ಷನ್ ನಡಿಬೇಕು, ಇನ್ನು ನೀವು ಮಾತುಕತೆಯಲ್ಲೇ ಇದ್ದೀರಿ. ಇನ್ನು ಯಾವಾಗ ಅಭ್ಯರ್ಥಿಗಳು ಯಾರು ಅಂತೇಳಿ ಆಗೋದು, ಯಾವಾಗ ಯಾವ ಸೀಟು ಅಂತೇಳಿ ಆಗೋದು, ಅಂದರೆ ಎಲ್ಲವೂ ಆಗೋದಕ್ಕೆ ಟೈಮ್ ಇದೆ, ಟೈಮ್ ಇಲ್ಲ ಅಂತೇಳಿ ಅಲ್ಲ, ಆದರೆ ಒಂದೇ ತಿಂಗಳ ಅವಧಿಯ ಒಳಗಡೆ ಇದೆಲ್ಲವೂ ಕೂಡ ಮಾಡಬೇಕಾಗಿದೆಯಲ್ಲ ಅಂತ. ಈಗ ಕರ್ನಾಟಕದಲ್ಲಿ ನಿಮ್ಗೆ ಹೇಳ್ತೀನಿ, ಎಷ್ಟು ಸೀಟ್ನಲ್ಲಿ ನಮಗೂ ಅವ್ರಿಗೂ ಫೈಟಿಂಗ್ ಇದೆ. ಎಷ್ಟು ಸೀಟ್ ಹೇಳಿ? 28 ಸೀಟ್ ಇದೆ. 28 ಸೀಟ್ನಲ್ಲಿ 8 ಸೀಟ್ನೇ ನಮಗೂ ಅವ್ರಿಗೂ ಫೈಟಿಂಗ್ ಇದೆ. ಈಗ ನೀವು ಇದು ನಾರ್ತ್ ಕೊಡಿ ಅಂತ ಕೇಳ್ತಾ ಇದ್ದೀವಿ, ತುಮಕೂರು ಕೊಡಿ ಅಂತ ಕೇಳ್ತಾ ಇದ್ದೀವಿ, ಅಥವಾ ಮೈಸೂರು ಕೊಡಿ ಅಂತ ಕೇಳ್ತಿದ್ದೀವಿ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಯಾವ್ದಾರು ಒಂದು ಕೊಡ್ತಾರೆ, ಒಂದು ತಗೊಳ್ತಾರೆ. ಅದು ಫೈಟಿಂಗ್ ಅಂತ ನನಗೆ ಅನಿಸಲ್ಲ. ಯಾವಾಗ ನೀವು 16 ಕಳ್ಕೊಂಡ ಮೇಲೂ ನಮಗೂ ಅವ್ರಿಗೂ ಇದಾಗ್ದಿರಲಿಲ್ಲ, ಇಲ್ಲ ನಾವು ಆಗ್ತೀವಿ, ನೀವು ಆಗ್ತೀವಿ ಅಂತ ಹೇಳಿದಾಗ ಇದ್ರ ಬಗ್ಗೆ ಒಂದು ಚರ್ಚೆ ಹುಟ್ಟಾಕಬೇಕಾಗ್ತದೆ. ನಾವು ಈಗಲೇ ಇಲ್ಲ ನಿಮ್ಮ ಜೊತೆ ನಾವು ಬರೋದಿಲ್ಲ, ನಮ್ಮ ಜೊತೆ ನೀವು ಬರೋದಿಲ್ಲ ಅಂತ ಹೇಳ್ತಕ್ಕಂಥ ಪ್ರಶ್ನೆ ಇಲ್ಲಿ ಇಲ್ಲವೇ ಇಲ್ಲ. ಯಾವತ್ತೂ ಏನಾಗ್ತದೆ, ಒಂದು ಮನೆಯಲ್ಲೇ ಅಣ್ಣ ತಮ್ಮಂದಿರೇ ಒಂದು ಭಾಗ ಆಗಬೇಕು ಅಂದಾಗಲೇ ವರ್ಷಗಳೇ ತಗೊಳ್ತವೆ. ನಿಮ್ಗೆ ಹೇಳ್ಬೇಕು ನೀವು ಆಡಳಿತದಲ್ಲಿರುವಂತ ರಾಜ್ಯದಲ್ಲಿ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಒಂದೆರಡು ತಿಂಗಳು ಮುಂದೆ ಆಗಿರ್ತೀರಿ, ನಿಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಜೊತೆಗೆ ಕೆಲಸ ಮಾಡಿರ್ತಿದ್ರು. ಆಡಳಿತ ಇರತಕ್ಕಂಥದ್ರಲ್ಲೇನೆ ಕಿತ್ತಾಟ ಜಾಸ್ತಿ. ಆಸ್ತಿ ಜಾಸ್ತಿ ಇದ್ರೆ, ಹಣ ಜಾಸ್ತಿ ಇದ್ರೆ ಕಿತ್ತಾಟ ಜಾಸ್ತಿ. ನಿಮ್ಗೆ ಹೇಳಬೇಕು ಅಂದರೆ ಆಡಳಿತ ಇದೆ, ಗೆಲ್ತೀವಿ ಅಂತಕ್ಕಂಥ ಒಂದು ಹುಮ್ಮಸ್ಸು ಎರಡೂ ಪಾರ್ಟಿನಲ್ಲೂ ಇದೆ. ಇಲ್ಲ ಕೊಡ್ರಿ ನಾವು ಗೆಲ್ತೀವಿ, ಇಲ್ಲ ನಾವು ಗೆಲ್ತೀವಿ. ಆದ್ದರಿಂದ ಏನಾಗ್ತದೆ, ನಾವಿವತ್ತು 12-13ಕ್ಕೆ ಕೂತ್ಕೊಂಡು ಸೀಟ್ ಆಗೋದೇ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಅಷ್ಟು ಚೆನ್ನಾಗಿ ಕಾಣಲ್ಲ. ನೀವು ನಾನು ನೆನ್ನೆನೂ ಹೇಳಿದೆ 15ನೇ ತಾರೀಕು ವೆಯ್ಟ್ ಮಾಡಿ ಅಂತೇಳಿ. ಅಲ್ಲೂ ಅಷ್ಟೇ ಏನಾಗ್ತದೆ ಅಂದರೆ ಆಡಳಿತದಲ್ಲಿದ್ದಾರೆ, ಬಿಹಾರದಲ್ಲೂ ಇವರು ಅವರು ಎಲ್ಲ ಆಡಳಿತದಲ್ಲಿದ್ದಾರೆ. ಆಡಳಿತ ಇಲ್ಲದೇ ಇದ್ರೂ ಕೆಲವು ನಮಗೆ ಕೊಡಿ, ನಿಮಗೆ ಕೊಡಿ, ಅಥವಾ ನಮ್ಮ ಜನಾಂಗ ಹೆಚ್ಚಿರೋ ಕಡೆ ಕೊಡಿ ಅಂತಕ್ಕಂಥದ್ದು ಕೆಲವೆಲ್ಲ ಇದ್ದೇ ಇರ್ತದೆ. ಇದು ಯಾವಾಗ ಇವೆಲ್ಲ ಬರ್ತದೆ, ಇವಕ್ಕೆಲ್ಲ ಒಂದು ರೂಪುರೇಷೆ ಖಂಡಿತ ಬಂದೇ ಬರುತ್ತೆ. ಇದು ಫೈನಲ್ ಟಚ್ ಆಗ್ತಾ ಇದೆ, ಫೈನಲ್ ಟಚ್ ಇದು. ಸುಮ್ಮನೆ ಇನ್ನೇನಪ್ಪ ಇನಾಗ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ಕಟ್ಟು ಒಂದು ಹೂವಿನ ಕಟ್ಟು ಅಂತೀವಲ್ಲ, ಆ ಮಟ್ಟದಲ್ಲಿ ಇದೆ. ಆದ್ರಿಂದ ರವಿಕುಮಾರ್ ಅವರಾಗಲಿ ನೀವು ಬದಲಾಗ್ತಾ ಇಲ್ಲ ಅಂತ. ಈಗ ನಿಮ್ಮ ಎದುರಾಳಿ ತನಗೆ ಬೇಕಾದಂಗೆ ಚುನಾವಣೆಯ ವಿಚಾರಗಳನ್ನ, ಸ್ಟ್ರಾಟಜಿಗಳನ್ನ ಬದಲಿಸ್ಕೊಂಡಿದೆ. ಆದ್ರೆ ನೀವು ಇನ್ನೂ ಹಳೆಯ ಮೆಥಡ್ ಅಲ್ಲೇನೆ ಹೋಗ್ತಾ ಇದ್ರಲ್ಲ. ಕರ್ನಾಟಕದ ಮಟ್ಟಿಗೆ ಹೇಳೋದಾಯ್ತು ಅಂತಂದ್ರೆ ಏನಾಗಿದೆ, ಇರೋದೇ 3 ಪಾರ್ಟಿ ಇಲ್ಲಿ, 3 ಪಾರ್ಟಿಲಿ ನಾವಿಬ್ಬರು ಜೊತೆಯಲ್ಲಿದ್ದೀವಿ. BJP ಅವ್ರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅಲ್ವಾ, ಇದರಲ್ಲೇನು ಕಿತ್ತಾಟ ಇಲ್ಲ. ನೀವು ಓವರಾಲ್ ಇಂಡಿಯಾ ತಗೊಂಡಾಗ ಇಟ್ ಟೇಕ್ಸ್ ಸಮ್ ಟೈಮ್. ಕೆಲವು ಸಾರಿ ಏನಾಗ್ತದೆ, ಈ ಸೀಟ್ನಲ್ಲಿ ನಾವು ಗೆಲ್ತೀವಿ ಅಂದಾಗ ಇಲ್ಲ ನಮ್ಗೆ ಬೇಕೇ ಬೇಕು ಅನ್ನೋದು, ಅಥವಾ ಅವ್ರು ನಾವೇ ಗೆಲ್ತೀವಿ ಅಂತಕ್ಕಂಥದ್ದು ಇವೆಲ್ಲ ಇರ್ತದೆ. ಇವಕ್ಕೆಲ್ಲನೂ ಈಗ ತಮಗೊಂದು ಮಾತು ಹೇಳ್ತೀನಿ ಕೇಳಿ. 4 ವರ್ಷ 10 ತಿಂಗಳು ಏನೂ ಆಗಲಿಲ್ಲ.
Yes. ಈ ಇದರಲ್ಲೇ ಹೋಗ್ತಾ ಇತ್ತು. Yes. ಈ ಯಾವಾಗ ಎಲೆಕ್ಷನ್ ಚುನಾವಣಾ ಇದು ಘೋಷಣೆ ಆಯಿತು ನೋಡಿ, ಈಗ 4-5 ದಿವಸದಿಂದ ಈಚೆಗೆ ಏನಾಗಿದೆ ಅಂದರೆ ಸ್ವಲ್ಪ ಬಿರುಸು ಬಂದಿದೆ. ನಾಳೆ ನಾಳಿದ್ರೆ ಎಲ್ಲವೂ ಸೆಟ್ಲ್ ಖಂಡಿತ ಮಲ್ಲಿಗೌಡ್ರೆ ಮಾತಾಡ್ತೀವಿ. ಯಾವ ರೀತಿಯಾಗಿ ಈ ಮಹಾ ಮೈತ್ರಿಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿನೇ ಯಾವ ರೀತಿಯಾಗಿ ಹಂಗಾದ್ರೆ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ಮುಂದಿದೆ ಅನ್ನುವಂಥದ್ದನ್ನ ನಮ್ಮ ಜೊತೆಗೆ ಬ್ರಿಜೇಶ್ ಕಾಳಪ್ಪ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲ, ಕಾಂಗ್ರೆಸ್ ಅನ್ನು ನಂಬ್ತಾ ಇಲ್ಲ ಅನ್ನೋದನ್ನ ರವಿಕುಮಾರ್ ಅವರು ಹೇಳ್ತಾರೆ. ಎಸ್ ರವಿಕುಮಾರ್ ಅವರೇ, ಬಹುಶಃ ಈಗಾಗಲೇ ಬ್ರಿಜೇಶ್ ಅವರು ಹೇಳಿದ್ರು ಯಾವ ಸ್ಥಿತಿಯಲ್ಲಿ ಬಿಜೆಪಿಯು ಕೂಡ ಇದೆ ಅಂತ ಹೇಳಿ. ಬಿಹಾರದಲ್ಲಿ ನೀವೇ ನಿಮ್ಮ ಸ್ಥಾನಗಳನ್ನ ಬಿಟ್ಟುಕೊಟ್ಟು ಹೋಗಿ ಜೆಡಿಯು ಜೊತೆಗೆ ಮೈತ್ರಿ ಮಾಡಿಕೊಡ್ಬೇಕಾದಂತಹ ಅನಿವಾರ್ಯತೆಯನ್ನು ನೀವು ಸೃಷ್ಟಿ ಮಾಡಿಕೊಡಿದ್ರಿ ಅಂತ. ಅಲ್ಲ, ನಾವು ಒಂದೆರಡು ಸೀಟ್ ಬಿಟ್ಕೊಟ್ಟಿರ್ಬೋದು, ಆದ್ರೆ ಯಾವ ಇವತ್ತು ನಾವು ಇವಾಗ ಕಾಂಗ್ರೆಸ್ ಪಕ್ಷ ಒಂದ್ ಸೀಟ್ ಬಿಡೋದಕ್ಕೆ ನಾವು ಹಿಂದೆ ಮುಂದೆ ನೋಡ್ತಾ ಇದೀವಿ. 6 ಸೀಟ್ ಬಿಟ್ಕೊಟ್ಟಿದಾರಲ್ಲ ಇವರು. ಟಿಡಿಪಿ ಬಿಟ್ಟೋಗಿದ್ದು ಒಳ್ಳೇದಾಗಿದೆ, ಟಿಡಿಪಿ ಬಿಟ್ಟೋಗಿದ್ದು ಒಳ್ಳೇದಾಗಿದೆ. ಆದ್ರೆ ನಮಗೆ ಸೈದ್ಧಾಂತಿಕವಾಗಿ ನಮ್ಮ ಜೊತೆನಲ್ಲಿರ್ತಕ್ಕಂಥ ಪಾರ್ಟಿ ಶಿವಸೇನೆ ಇರ್ಬೋದು, ಶಿವಸೇನೆ ಇರ್ಬೋದು, ಪಂಜಾಬ್ನಲ್ಲಿ ಅಕಾಲಿ ದಳ ಇರ್ಬೋದು, ಅದೇ ರೀತಿಯಲ್ಲಿ ಬಿಹಾರದಲ್ಲಿ ಇರ್ಬೋದು. ನಮ್ಮ ಜೊತೆನಲ್ಲಿ ಕಡಿಮೆ ಪಾರ್ಟಿಗಳು ಹೆಚ್ಚೆಚ್ಚು ಸೀಟ್ಗಳನ್ನು ಗೆಲ್ತಕ್ಕಂಥ ಪೊಲಿಟಿಕಲ್ ಪಾರ್ಟೀಸ್ ನಮ್ಮ ಜೊತೆನಲ್ಲಿ ಇದ್ದಾರೆ. ಆದರೆ ನರೇಂದ್ರ ಮೋದಿ ಲೀಡರ್ಶಿಪ್ಪನ್ನು ಯಾವೊಬ್ಬ ಪೊಲಿಟಿಕಲ್ ಪಾರ್ಟಿನೂ ಕೂಡ ಕ್ವಶನ್ ಮಾಡಿಲ್ಲ. ಒಂದನೇದು. ಎರಡನೇದು, ನಾನು ಹೇಳ್ತೇನೆ, ರಾಹುಲ್ ಗಾಂಧಿ ಅವರನ್ನು ಒಪ್ಕೊಂಡಿರ್ತಕ್ಕಂಥ UPA ಪಾರ್ಟ್ನರ್ಸ್ನೇ ಅನೇಕರು ವಿರೋಧ ಮಾಡ್ತಾ ಇದ್ದಾರೆ. ಯಾರು? ಮಮತಾ ಬ್ಯಾನರ್ಜಿ ಒಪ್ಕೊಂಡಿದ್ದಾರಾ? ಅವರು ಯುಪಿಎದಲ್ಲಿ ಇರ್ಲೇ ಇಲ್ಲ. ಯಾವತ್ತಿದ್ರು ಅವರು ಯುಪಿಎದಲ್ಲಿ? ಆಮೇಲೆ ಮಮತಾ ಬ್ಯಾನರ್ಜಿ ಯಾವತ್ತಿದ್ರು ಯುಪಿಎದಲ್ಲಿ? ಹೇಳಿ. ಯುಪಿಎ ಇರ್ಲಿಲ್ಲ. ವಿಧಾನಸೌಧದ ಮುಂದೆ ಎಲ್ಲ ಕೈ ಜೋಡಿಸ್ಬಿಟ್ಟು ಯುಪಿಎಗೂ ಕನೆಕ್ಷನ್ ಏನಿದೆ ಸ್ವಾಮಿ ದೇಶದಲ್ಲಿ? ಅದು ಯುಪಿಎ ಬಿಡ್ತೀವಿ. ನೆಕ್ಸ್ಟ್ UPA ಅಲ್ಲ, ಒಪ್ಕೊಳ್ತೀನಿ, UPA ಜೊತೆನಲ್ಲೇ ಬಂದ್ಬಿಡ್ತಾರೆ. ನೆಕ್ಸ್ಟ್ ನರೇಂದ್ರ ಮೋದಿ ಅವ್ರನ್ನ ಸೋಲ್ಸೇ ಬಿಡ್ತೀವಿ ಅಂತೇಳಿ ವಿಧಾನಸೌಧದ ಮುಂದೆ ನಿಲ್ಲಿಸ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಹೋದಂತವ್ರು ಹೋಗ್ಬಿಟ್ರು. ರವಿಕುಮಾರ್ ಜಿ, ನಮ್ಮ ಜೊತೆನಲ್ಲಿ ರಾಹುಲ್ ಗಾಂಧಿ ಬರೋದೇ ಬೇಡ ಅಂತ ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ. ಎಂತ ದೊಡ್ಡ ಸ್ಟೇಟ್ ವೆಸ್ಟ್ ಬೆಂಗಾಲ್ ನಲ್ಲಿ, ಅದೇ ರೀತಿ ಅದಕ್ಕಿಂತ ದೊಡ್ಡ ಸ್ಟೇಟ್ UP ನಲ್ಲಿ ರಾಹುಲ್ ಗಾಂಧಿ ನಮಗೆ ಅವಶ್ಯಕತೆನೇ ಇಲ್ಲ, 2 ಸೀಟ್ ಕೊಡ್ತೀವಿ, ಬರೋದಾದ್ರೆ ಬರ್ಲಿ. ರವಿಕುಮಾರ್ ನಿಮ್ಮ ಪಾಯಿಂಟ್ ಸಿಕ್ತು. ವಿರೋಧಿಗಳು ಅಂತ ಒಗ್ಗೂಡ್ತಾ ಇದ್ದಾರೆ, ಬೇರೆ ಬೇರೆ ಕಡೆಗಳ ಸಮಾವೇಶ ಮಾಡಿದ್ರಿ ನೀವು. ಅದೇ ಸಂದರ್ಭದಲ್ಲಿ JDS ನಲ್ಲಿ ಇಲ್ಲಿ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ರವಿಕುಮಾರ್ ಅವರು ಜಸ್ಟ್ ನಾನು ಜೊತೆ ಮಾತಾಡಿದ್ರೆ ರವಿಕುಮಾರ್ ಅವರು ಜಸ್ಟ್ ಮಾತಾಡ್ತಾರೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋ ಸಮಯದಲ್ಲಿ ಎಲ್ಲ ಮೋದಿ ವಿರೋಧಿ ಪಕ್ಷಗಳೆಲ್ಲರೂ ಕೂಡ ಜೊತೆಗೆ ಸೇರಿದ್ರು. ಕೋಲ್ಕತ್ತಾದಲ್ಲಿ ಒಂದು ಸಮಾವೇಶ ನಡೀತು, ಅಲ್ಲಿ ಮೋದಿ ವಿರೋಧಿಗಳೆಲ್ಲರೂ ಕೂಡ ಜೊತೆಗೆ ಸೇರಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ಅನ್ನು ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರು. ಹಾಗಾದ್ರೆ ಮೋದಿ ವಿರೋಧಿ ಆಗಿರುವಂತಹ ಪಕ್ಷಗಳವರು ರಾಹುಲ್ ಗಾಂಧಿ ಅವರ ನೇತೃತ್ವವನ್ನು ಯಾಕೆ ಒಪ್ಕೊಳ್ತಾ ಇಲ್ಲ ಅಂತ ಹೇಳಿ, ಅಥವಾ ಮೋದಿ ಅವರನ್ನ ಕೆಳಗಿಳಿಸಬೇಕು ಅನ್ನೋದು ನಿಮ್ಮ ಉದ್ದೇಶ ಇರುವಂತದ್ದು ಎಲ್ಲ ಪಕ್ಷಗಳವರು ಹೇಳ್ತಾರೆ. ನೀವೆಲ್ಲ ಸಮಾವೇಶ ನಡೆಸಿರುವಂತದ್ದು ಕೋಲ್ಕತ್ತಾದಲ್ಲಿ ಮಾಡಿರೋದೇ ಕಾರಣಕ್ಕಾಗಿ. 2 ವಿಚಾರ ಇದೆ ಹರಿಪ್ರಸಾದ್. ಇವತ್ತು ಪಕ್ಷಗಳೆಲ್ಲ ಒಂದಾಗಿರುವಂಥದ್ದು 2 ವಿಚಾರಕ್ಕಾಗಿ. ಒಂದು, ನಾವೆಲ್ಲ ಒಗ್ಗೂಡ್ತಿರೋದು ಈ ಆಂಟೈ ಪೀಪಲ್, ಅಂದರೆ ಜನರ ವಿರುದ್ಧ ಇರುವಂಥ ಮೋದಿ ಸರ್ಕಾರ ಯಾವುದಿದೆ ಅದನ್ನು ಕಿತ್ತೋಗಿಬೇಕು ಅನ್ನೋಂಥದ್ದು ಎಲ್ಲರ ಮನಸ್ಸಲ್ಲೂ ಇದೆ. ಇವತ್ತು ನಮ್ಮ ರವಿಕುಮಾರ್ ಅವ್ರ ಪಾರ್ಟಿಗೆ ಇದ್ದಿದ್ದು 31% ವೋಟ್ ಶೇರ್ 2014ರಲ್ಲಿ, ಆಯಿತಾ? ಅದನ್ನು ಕಮ್ಮಿ ಆಗಿದೆ. ಇವತ್ತು 31% ವೋಟ್ ಶೇರ್ ಇದ್ದೀವಿ, 27% ಏನೋ ಬಂದಿದೆ, ಆಯಿತಾ? ನೀವು ಬೇರೆ ಬೇರೆ ಚುನಾವಣೆಗಳ ಅವರ ಫಲಿತಾಂಶ ನೋಡಿದ್ರೆ 27% ಏನೋ ಬಂದಿದೆ. ಮಿಕ್ಕಿದೆಷ್ಟು? ಮಿಕ್ಕಿದ್ದು 73%. ಈ ಬೇರೆ ಬೇರೆ ಪಾರ್ಟೀಸ್ ಇದಾವಲ್ಲ, ಇವರೆಲ್ಲ ಒಂದಾಗಿದ್ದಾರೆ, ಆಯ್ತಾ? ಒಂದಾಗ್ಬಿಟ್ಟು ಉತ್ತರ ಪ್ರದೇಶದಲ್ಲಿ ಈಗ ನಿಮ್ಮ ಕಾಮನ್ ಎನಿಮಿ ಯಾರಿರುವಂತದ್ದು ಈಗ ಸರ್ವೈವಲ್ ಪ್ರಶ್ನೆ ಕಾರಣಕ್ಕಾಗಿ ತಾನೆ ಇವತ್ತು SP BSP ಒಂದಾಗಿರುವಂತದ್ದು. ಕಾಂಗ್ರೆಸ್ ಯಾಕೆ ಅಲ್ಲಿ ಸೇರ್ಕೊಳ್ಳಿಲ್ಲ? ಕಾಂಗ್ರೆಸ್ ಅಲ್ಲಿ ಬಿಗ್ ಬ್ರದರ್ ಆಟಿಟ್ಯೂಡ್ ಅನ್ನ ಯಾಕೆ ಹಾಗಾದ್ರೆ ಮುಂದುವರಿಸ? ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಹರಿಪ್ರಸಾದ್, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಎಲ್ಲ ಪಕ್ಷ ಒಂದಾಗಿರುವಂಥದ್ದು ಮೋದಿ ಸಾಹೇಬ್ರನ್ನ ತೆಗಿಬೇಕು ಅನ್ನೋಂಥದ್ದು. ಅಂದರೆ ಇವರು ಜನವಿರೋಧಿ ಕಾರ್ಯಕ್ರಮಗಳಿಗೋಸ್ಕರ ಇವ್ರನ್ನ ತೆಗಿಬೇಕು ಅಂತ ಎಲ್ಲ ಪಕ್ಷಗಳು ಒಂದಾಗಿದ್ದಾವೆ. ಅಂದರೆ 73% ವೋಟ್ ಶೇರು ಒಂದು ಕಡೆ ಆಗಿದೆ, ಆಯಿತಾ? ಅದರಲ್ಲಿ ನಾವು ಎಲ್ಲ ಒಂದೇ ಲೀಡರ್ನ ಒಪ್ಕೋತೀವ? ಇಲ್ಲ, ಒಪ್ಕೊಂಡಿಲ್ಲ, ಆಯಿತಾ? ಇವ್ರನ್ನ ತೆಗಿಬೇಕು ಅನ್ನೋಂಥದ್ದು ಒಂದು 100% ಪಾಲಿಸಿ ಇದ್ದಿದ್ದನ್ನು ಇವಾಗ ಇವ್ರು ಹೇಗೆ ತಳ್ಳಾಕ್ತಾರೆ?
ಅಂದರೆ ಇವ್ರಿರುವಂಥದ್ದು 27%, ನಾವಿರುವಂಥದ್ದು 73%. ನಾಳೆ ಸರ್ಕಾರ ಯಾರ್ದು ಬರುತ್ತೆ ಅಂತ ಹೇಳಕ್ ಬರಲ್ಲ, ನಂಬರ್ಸ್ ಎಷ್ಟು ಬರುತ್ತೆ ಅದು ನೋಡಬೇಕಾಗುತ್ತೆ, ಆಯ್ತಾ. ಆದರೆ ಒಂದು ಮಾತ್ರ ಖಂಡಿತವಾಗ್ಲೂ ಗ್ಯಾರಂಟಿ, ಮೋದಿ ಸಾಹೇಬ್ರಂತೂ ಮತ್ತೆ ಪ್ರಧಾನಮಂತ್ರಿ ಆಗುವಂಥ ನಿಮ್ಗೆ ಕ್ವೆಶ್ಚನೇ ಇಲ್ಲ, ದೇರ್ ಇಸ್ ನೋ ಕ್ವೆಶ್ಚನ್, ಆಯ್ತಾ. ಒಂದು. ಆಮೇಲೆ ಎರಡನೇ ವಿಚಾರ ನೀವು ಏನ್ ಕೇಳಿದ್ರಿ ಇವಾಗ ಯುಪಿಯಲ್ಲಿ ಈಗ ಕಾಮನ್ ಯಾಕಂದ್ರೆ ಈಗ ನೀವು ಹೇಳ್ತೀರಿ 2009 ನಾವು 20 ಗೆದ್ದಿದ್ವಿ, ಆ ಕಾರಣಕ್ಕೆ ಅದೇ ಸೈಜ್ ಅಲ್ಲಿ ಸಿಗಬಹುದು. 2009ರಲ್ಲಿ ಸಮಾಜವಾದಿ ಪಕ್ಷದವರು ಆಡಳಿತಕ್ಕೆ ಬಂದ್ರು, ಹಾಗಾದ್ರೆ ಅವರು ಇವತ್ತು ಯಾಕೆ ಅನಿವಾರ್ಯತೆ ಬಂತು ಅವ್ರಿಗೆ? ತುಂಬಾ ಜನ ಕಾಂಗ್ರೆಸ್ ಬಗ್ಗೆ ಇಲ್ಲ, ನೀವು ಇವಾಗ 3 ಬೈ ಎಲೆಕ್ಷನ್ ಆಯ್ತು. ಒಂದು ಬೈ ಎಲೆಕ್ಷನ್ ಫೂಲ್ಪುರ್, ಇನ್ನೊಂದು ಬೈ ಎಲೆಕ್ಷನ್ ಗೋರಖ್ಪುರ್, ಇನ್ನೊಂದು ಬೈ ಎಲೆಕ್ಷನ್ ಖೈರಾನ, ಆಯ್ತಾ. 3 ಕಡೆ ಕಾಂಗ್ರೆಸ್ ಪಕ್ಷ ಅವ್ರ ಕ್ಯಾಂಡಿಡೇಟ್ ಇಳಿಸಿದೆ, ಆಯ್ತಾ. SP BSP ಒಂದು ಕ್ಯಾಂಡಿಡೇಟ್ ಕೊಡ್ತು, ಅದ್ರ ಮೇಲೆ ಕಾಂಗ್ರೆಸ್ ಪಕ್ಷ ಅವಾಗ ಎಲ್ಲರೂ ನಮ್ಗೆ ಬೈದರು, ಇಲ್ಲ ಯಾಕೆ ನೀವು ಬೇರೆ ಕ್ಯಾಂಡಿಡೇಟ್ ಹಾಕ್ತಿದ್ದೀರಿ ಅಂತ. ಬಟ್ ಒಟ್ನಲ್ಲಿ ರಿಸಲ್ಟ್ ಏನಾಯಿತು, BJP 3 ಕಡೆ ಸೋಲ್ತು. ಗೋರಖ್ಪುರದಲ್ಲಿ 35 ವರ್ಷದಿಂದ ಅವ್ರು ಸೋತಿರಲಿಲ್ಲ, 35 ಇಯರ್ಸಿಂದ ಸೋತಿದ್ದಾರೆ ಈ ಸತಿ. ಫೂಲ್ಪುರಲ್ಲಿ ಅದೇ ಸುಮಾರು ಒಂದು 20-25 ವರ್ಷ. ಅದರ ಜೊತೆಗೆ ನೀವು ಸೇರ್ಕೊಂಡ್ರೆ ಇದು ಬಲ ಜಾಸ್ತಿ ಆಗ್ತಿತ್ತಲ್ಲ ಅಂತ. ಬಲ ಜಾಸ್ತಿ ಆಗೋದಲ್ಲ, ಅದು ಅದರಲ್ಲೂ ಒಂದು ಸ್ಟ್ರಾಟಜಿ ಇದೆ. ಎಸ್, ಖಂಡಿತ. ಇಲ್ಲಿ ಹರೀಶ್ ರಾಮ್ ಸುಮಾರೆ ಕಾಂಗ್ರೆಸ್ ಅದರಲ್ಲೂ ಕೂಡ ಒಂದು ಸ್ಟ್ರಾಟಜಿ ಇದೆ, UPಯಲ್ಲೂ ಕೂಡ ನಾವು ಏಕಾಂಗಿಯಾಗಿ ಸ್ಪರ್ಧಿಸುವುದರಲ್ಲೂ ಕೂಡ ಸ್ಟ್ರಾಟಜಿ ಇದೆ ಅಂತ ಹೇಳ್ತಾರೆ. ಅಂದ್ರೆ ಹಾಗಾದ್ರೆ ಈಗ ಇವರ ಕಾಮನ್ ಅಜೆಂಡಾ ಇರುವಂತದ್ದು ಮೋದಿ ಸೋಲಿಸಬೇಕು ಅನ್ನೋದು. ಹಾಗಾದ್ರೆ ಮೋದಿ ಸೋಲಿಸಬೇಕು ಅಂತ ಹೇಳಿದಾಗ 1% ಯಾಕಂದ್ರೆ ಬಿಜೆಪಿ ಅಲಯನ್ಸ್ ಅನ್ನ ನೋಡ್ತಾ ಹೋದ್ರೆ 0.1%, 0.2% ವೋಟ್ ಬರುವಂತವ್ರ ಜೊತೆ ಕೂಡ ಅಲಯನ್ಸ್ ಮಾಡ್ಕೊಂಡಿರುವಂತದ್ದು ಕಾಣ್ತಾ ಇದೆ NDA ಅಲಯನ್ಸ್ ಪಾರ್ಟ್ನರ್ಸ್. ಅಂದ್ರೆ ಅದು ಇಂಪಾರ್ಟೆನ್ಸ್ ಎಷ್ಟಿದೆ, ವೋಟ್ ಡಿವೈಡ್ ಆಗಬಾರ್ದು ಅಂತ ತಿಳ್ಕೊಂಡು. ಬಟ್ ಕಾಂಗ್ರೆಸ್ ಯಾಕೆ ಈ ಆಟಿಟ್ಯೂಡ್ ಹಂಗಾದ್ರೆ ಅಂತ? ಇಲ್ಲ ಹರಿಪ್ರಸಾದ್, ದೇ ಮೇ ಹ್ಯಾವ್ ದಟ್ ಆಸ್ಪಿರೇಷನ್ ಟು ಡಿಫೀಟ್ ಮೋದಿ, ವಿಚ್ ಇಸ್ ಎ ಫಾರ್ ಫಿಚ್ಡ್ ಡ್ರೀಮ್, ಅದು ಬೇರೆ ಇರಲಿ. ಆದರೆ ಇಲ್ಲಿ ಬರ್ತಕ್ಕಂಥ ಮೇಜರ್ ಪ್ರಾಬ್ಲಮ್ ಏನಂದ್ರೆ ಸೆಲ್ಫ್ ಇಂಟ್ರೆಸ್ಟ್ ವರ್ಸಸ್ ಶೇರ್ಡ್ ಇಂಟ್ರೆಸ್ಟ್, ಇವೆರಡು ಬಹಳ ಒಟ್ಟಿಗಾಗಬೇಕು. ಹೌದು. ಈಗೇನಾಗ್ತದೆ, ಸಾಧಾರಣವಾಗಿ ಸೆಲ್ಫ್ ಇಂಟ್ರೆಸ್ಟ್ ಪ್ರಿವೇಲ್ ಆದ ಸಂದರ್ಭದಲ್ಲಿ ಶೇರ್ಡ್ ಇಂಟ್ರೆಸ್ಟ್ ಅಲ್ಲಿ ಪ್ರಾಬ್ಲಮ್ ಶುರು ಆಗ್ತದೆ. ಹೌದು. ಈಗ ಕಾಂಗ್ರೆಸ್ ಈಸ್ ಫೇಸಿಂಗ್ ಎ ಸಿಮಿಲರ್ ಸಿಚುವೇಶನ್. ಕಾಂಗ್ರೆಸ್ ನೋಸ್ ವೆರಿ ವೆಲ್, ಇದು ಫೆಡರಲ್ ಫ್ರಂಟ್ ಮಾಡಲಿಲ್ಲ ಅಥವಾ ನಾವು ಮಹಾಗಠಬಂಧನ್ ಮಾಡಲಿಲ್ಲ, ನಾವು BJPನ ಸೋಲ್ಸೋದು ಕಷ್ಟ ಇದೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ದೇ ಆರ್ ಅವೇರ್ ಆಫ್ ಇಟ್. ಯಾಕಂದರೆ ಪೊಲಿಟಿಕಲ್ ಪಂಡಿತ್ಸು ಕಾಂಗ್ರೆಸ್ಸಲ್ಲಿ ಭಾಳ ಚೆನ್ನಾಗಿದ್ದಾರೆ, ದೇ ಅಂಡರ್ಸ್ಟ್ಯಾಂಡ್ ಪಾಲಿಟಿಕ್ಸ್ ಬೆಟರ್ ದೆನ್ ಅಸ್. ಆದರೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಾವು ಒಟ್ಟಿಗೆ ಬರಬೇಕು ಅಂತ ಹೇಳಿದಾಗ ಪ್ರತಿಯೊಂದು ರೀಜನಲ್ ಪಾರ್ಟಿಗೂ ತನ್ನದೇ ಆದಂಥ ಸೆಲ್ಫ್ ಇಂಟ್ರೆಸ್ಟ್ಗಳಿರೋ ಸಂದರ್ಭದಲ್ಲಿ ಇವರ ಈ ಪ್ರಯತ್ನ ಏನಿದೆಯಲ್ಲ, ಈ ಶೇರ್ಡ್ ಇಂಟ್ರೆಸ್ಟಿನ ಪ್ರಯತ್ನ ಫೇಲ್ಯೂರ್ನ ಕಾಣಿಸ್ತಾ ಇದೆ. ಆ ಶೇರ್ಡ್ ಇಂಟ್ರೆಸ್ಟ್ ಈಗ UP ಒಳಗೆ ನೋಡಿ, ಯಾಕೆ ಶೇರ್ಡ್ ಇಂಟ್ರೆಸ್ಟ್ ಫೇಲ್ಯೂರ್ ಆಗ್ತಾ ಇದೆ? SP and BSP ಅಲಯನ್ಸ್ ಭಾಳ ಚೆನ್ನಾಗಿ ಗೊತ್ತಿದೆ ದಟ್ ದೇ ಕ್ಯಾನ್ ವಿನ್ ಬೆಟರ್ ಸೀಟ್ಸ್ ದೆನ್ ಹ್ಯಾವಿಂಗ್ ಎ ಕಾಂಗ್ರೆಸ್ ವಿತ್ ದೆಮ್ ಅಂತ. ಇಲ್ಲಿ JDSಗೆ ತೆಗೆದುಕೊಂಡಾಗ JDS ಇಸ್ ಟ್ರೈಂಗ್ ಟು ಗೋ ಕಾನ್ಫಿಡೆಂಟ್ಲಿ. ನೀವು ಕಾನ್ಸ್ಟಿಟ್ಯೂಯೆನ್ಸಿ ಲೆವೆಲ್ಗೆ ಬಂದಾಗ ಅಲ್ಲಿ ಪ್ರಾಬ್ಲಮ್ಸ್ ಬಹಳ ಇದೆ. ಕಾನ್ಸ್ಟಿಟ್ಯೂಯೆನ್ಸಿ ಲೆವೆಲಲ್ಲಿ ಮಂಡ್ಯದಲ್ಲಿ ಈಗಾಗಲೇ ಕಾಂಗ್ರೆಸ್ನವರು ಹತಾಶರಾಗ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನೀವು ಇದೇ ಥರ ಕಂಟಿನ್ಯೂ ಮಾಡಿದ್ರೆ ನಾವೆಲ್ಲಿ ಹೋಗಬೇಕು, ಕಾಂಗ್ರೆಸ್ ರೂಟ್ ಔಟ್ ಆಗೋಗುತ್ತೆ ಕಾನ್ಸ್ಟಿಟ್ಯೂಯೆನ್ಸಿ ಲೆವೆಲಲ್ಲಿ, ತಿರ್ಗಾ ಕಾಂಗ್ರೆಸ್ನ ಹೇಗೆ ರೀಬಿಲ್ಡ್ ಮಾಡ್ತೀರಿ? ಸೊ ಇಂಥ ಮೇಜರ್ ಪ್ರಾಬ್ಲಮ್ಗಳನ್ನು ಅವರು ಅಡ್ರೆಸ್ ಮಾಡೋಕ್ಕೆ ಹೋಗೇ ಇಲ್ಲ. ಬರೀ ಎಲೆಕ್ಷನ್ ಬರೆದ ಸಂದರ್ಭದಲ್ಲಿ ನಾವು ಹರೀಶ್ ರಾಮಸ್ವಾಮಿ ಅವರು ಒಂದು ವಿಚಾರ ಕೇಳ್ತೀನಿ. ಹರೀಶ್ ರಾಮಸ್ವಾಮಿ ಅವರು ಇದನ್ನು ಬರೀ ಕಾಂಗ್ರೆಸ್ ಬ್ಯಾಶಿಂಗ್ ಅದು ಎಲ್ಲ ಪಕ್ಷಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತೀರಾ ಅಥವಾ ಕೇವಲ ಕಾಂಗ್ರೆಸ್ ಬಗ್ಗೆ ಮಾತ್ರ ನೀವು ತೀಕ್ಷ್ಣವಾಗಿ ಮಾತಾಡುವಂಥದ್ದು? ಅಲ್ಲ, ನಾನು ಕೇಳ್ತೀನಿ, ಏನಕ್ಕಂದ್ರೆ ಪದೇ ನಾನು ನೀವು ನಿಮ್ಮ ಟಿವಿಗಳಲ್ಲಿ ಬಂದಾಗ ಪದೇ ಕಾಂಗ್ರೆಸ್ ಬಗ್ಗೆ ಮಾತ್ರ ಮಾತಾಡ್ತೀರಾ. ಯಾಕೆಂತ ಹೇಳಿದ್ರೆ ಇಟ್ಸ್ ಅಬೌಟ್ ಆಲ್ ಅಲಯನ್ಸಸ್. ನೀವು BJP ಬಗ್ಗೆ ಮಾತಾಡಲೇ ಇಲ್ಲ, ಯಾಕೆ ಅಂತ ನಾನು ವಿಚಾರಿಸ್ತಿದ್ದೀನಿ. ಫೈನ್. ಈಗ ಇಲ್ಲಿವರೆಗೆ ನಾನು ಕೇಳಿದಂತ ಪ್ರಶ್ನೆ ಹರಿಪ್ರಸಾದ್ ಕಾಂಗ್ರೆಸ್ಸಿನ ಬಗ್ಗೆ ಎಕ್ಸಾಕ್ಟ್ಲಿ, BJP ಬಗ್ಗೆ ಕೇಳಿದಾಗ BJP ಬಗ್ಗೆ ನಾನು ಮಾತಾಡ್ತೀನಿ. ಎಕ್ಸಾಕ್ಟ್ಲಿ, ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ಎಸ್ ಕಂಟಿನ್ಯೂ ಮಾಡಿ ಹರೀಶ್ ರಾಮ್ ಸ್ವಾಮಿ ಅವರೇ. ಎಸ್, ಸೊ ಈಗ BJPಯ ಪ್ರಶ್ನೆ ಬಂದಾಗ BJP ಈಸ್ ಆಲ್ಸೋ ಹ್ಯಾವಿಂಗ್ ದಿಸ್ ಕೈಂಡ್ ಆಫ್ ಟ್ರಬಲ್. ಬಟ್ ದೆನ್ BJPಯಲ್ಲಿ ಇರ್ತಕ್ಕಂಥ ಒಂದು ಅಡ್ವಾಂಟೇಜ್ ಏನು ಅಂತ ನಾವು ನೋಡ್ಬೇಕಾಗ್ತದೆ. BJP has been considerate to many of the political parties. ಈಗ ನೀವು ನೋಡಿದ್ರಿ what happened in Andhra Pradesh. Why did Telugu Desam go away? Telugu Desam was promised certain things. When Telugu Desam did not get what it was promised, Telugu Desam left. So it is as easy as that. But Congress in a problem ಏನಾಯಿತು, Congress actually fought for Telangana. But having fought for Telangana, ಕಾಂಗ್ರೆಸ್ಸಿನ ಬಗ್ಗೆ ತೆಲಂಗಾಣದಲ್ಲಿ ಯಾತಕ್ಕೆ ಇವತ್ತು ವೋಟ್ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಸೊ ದೇರ್ ಇಸ್ ಆಲ್ಸೋ ಸಮಥಿಂಗ್ ಕಾಲ್ಡ್ ಕಮಿಟ್ಮೆಂಟ್ ಆಫ್ ಎ ಪೊಲಿಟಿಕಲ್ ಪಾರ್ಟಿ. ಕಾಂಗ್ರೆಸ್ ಟ್ರಾನ್ಸ್ಫಾರ್ಮೇಟರಿ ಸ್ಟೇಜಲ್ಲಿ ಇರೋದ್ರಿಂದ ಆ ಟ್ರಾನ್ಸ್ಫಾರ್ಮೇಟರಿ ಸ್ಟೇಜಲ್ಲಿ ಇಟ್ ಹ್ಯಾಸ್ ಟು ಫೇಸ್ ದೀಸ್ ಥಿಂಗ್ಸ್. ಲೆಟ್ ಅಸ್ ಬಿ ರಿಯಲಿಸ್ಟಿಕ್ ಅಬೌಟ್ ದೀಸ್ ಥಿಂಗ್ಸ್.
ನಾವು ಎಮೋಷನಲ್ ಆಗಿ ನಾನು ಮಾತಾಡೋಕ್ಕಾಗಲ್ಲ, ಬಿಕಾಸ್ ಐ ಡೋಂಟ್ ಬಿಲಾಂಗ್ ಟು ಎನಿ ಪೊಲಿಟಿಕಲ್ ಪಾರ್ಟಿ. ಐ ವಿಲ್ ಹ್ಯಾವ್ ಟು ಟೇಕ್ ಎ ಓವರ್ ವ್ಯೂ. ಆ ಓವರ್ ವ್ಯೂ ದೃಷ್ಟಿಯಲ್ಲಿ ನಾನು ಇದನ್ನು ಹೇಳ್ತಾ ಇದ್ದೀನಿ ಹೊರತು ಪ್ಲೀಸ್ ಡೋಂಟ್ ಟೇಕ್ ಇಟ್ ಪರ್ಸನಲ್. ಎಸ್ ಎಕ್ಸಾಕ್ಟ್ಲಿ, ಮಾತಾಡ್ತೀನಿ ಹರೀಶ್ ರಾಮ್ ಸೋರೆ ಮತ್ತೆ ಮಾತಾಡ್ತೀನಿ, ಚರ್ಚೆ ನಾವು ಮುಂದುವರಿಸೋಣ. ಯಾಕೆಂದ್ರೆ ಇಲ್ಲಿ ರಾಜಕೀಯ ಪಕ್ಷಗಳಿಗೆ ಅವ್ರನ್ನ ಆ ಪಕ್ಷಗಳ ಬಗ್ಗೆ ಕಟುವಾದಂತಹ ಟೀಕೆ ಬಂದಂತ ಸಮಯ ಅಥವಾ ಕಟುವಾದಂತಹ ವಿಮರ್ಶೆ ಬಂದ ಟೀಕೆ ಹೋಗ್ಲಿ, ಟೀಕೆ ಮಾತನಂತೂ ಇವತ್ತು ಯಾರು ಕೂಡ ಯಾವುದೇ ರಾಜಕೀಯ ಪಕ್ಷಗಳವರು ಕೂಡ ಇವತ್ತು ಸಹಿಸ್ತಾ ಇಲ್ಲ ಅನ್ನೋಂಥದ್ದು ವಾಸ್ತವನ ನಾವು ಪ್ರತಿ ದಿವಸ ನೋಡ್ತೀವಿ. ಆದ್ರೆ ಕಟುವಾದ ವಿಮರ್ಶೆಯನ್ನು ಕೂಡ ಸಹಿಸಿಕೊಳ್ಳುವಂತಹ ಸ್ಥಿತಿಯಲ್ಲಿ ಇಲ್ಲದಿರುವಂಥದ್ದು ನಮ್ಮ ಬಹಳ ವಿಪರ್ಯಾಸದ ಸಂಗತಿ. ಅದೇನೇ ಇದ್ರೂ ಕೂಡ ಚರ್ಚೆ ನಾವು ಮುಂದುವರಿಸೋಣ. ಮತ್ತಷ್ಟು ವಿಚಾರಗಳಿದ್ದಾವೆ. ಯಾಕಂದ್ರೆ ಇಲ್ಲಿ ಇವತ್ತು ಬ್ರಿಜೇಶ್ ಅವರು ಹೇಳಿದ್ರು ಯಾಕೆ ಬಿಜೆಪಿ ಬಗ್ಗೆ ಮಾತಾಡಲಿಲ್ಲ. ಇವತ್ತು ಬಿಜೆಪಿಯ ಬಗ್ಗೆನೂ ಮಾತಾಡಬೇಕಂತ ಸಂದರ್ಭದಲ್ಲಿ ಬಿಜೆಪಿ ಬಗ್ಗೆಯೂ ಕೂಡ ಮಾತಾಡಬೇಕಾದ್ರೆ ಕಾಂಗ್ರೆಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾತಾಡಿ. ಯಾಕಂದ್ರೆ ಕಾಂಗ್ರೆಸ್ ಇನ್ನೂ ಕೂಡ ತನ್ನ ಅಲಯನ್ಸ್ ಅನ್ನು ಯಾಕಾಗದ್ರೆ ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇನ್ನೂ 13, 14, 15, 16 ಅನ್ನುವಂತಹ ದಿನಾಂಕಗಳನ್ನ ಹೇಳ್ತಾ ಇರುವಂತಹ ಉದ್ದೇಶ ಏನು ಅನ್ನೋದರ ಬಗ್ಗೆ. ಯಾಕಂದ್ರೆ ಲೋಕಸಭಾ ಚುನಾವಣೆ ನಡೀತಿರುವಂಥದ್ದು, ಆ ಕಾರಣಕ್ಕಾಗಿ ಈ ಪ್ರಶ್ನೆಗಳು ಕೂಡ ನಮ್ಮ ಮುಂದಿರುವಂತಹ ಯಾವ ರೀತಿಯಾಗಿ ಯಾವ್ಯಾವ ಪಕ್ಷಗಳು ಹೆಂಗೆ ಮೈತ್ರಿಕೂಟದ ವಿಚಾರಗಳ ಬಗ್ಗೆ. ಎಸ್ ಬ್ರಿಜೇಶ್ ಅವರು, ಈಗ ಇನ್ನೊಂದು ಅಂಶದ ಬಗ್ಗೆಯೂ ಕೂಡ ಈಗ ನೀವು TDP ಅವರು ಮೊನ್ನೆ ತೆಲಂಗಾಣದಲ್ಲಿ ನಿಮ್ಮ ಜೊತೆಗಿದ್ರು, ಇವತ್ತು ಆಂಧ್ರದಲ್ಲಿ ಬೇಡ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿದ್ದು? ಹಿಂದೆ ನೀವು ಎಡಪಕ್ಷದ ಜೊತೆ ಪಶ್ಚಿಮ ಬಂಗಾಳದಲ್ಲಿ ಅಲಯನ್ಸ್ ಮಾಡಿಕೊಂಡಿರುವಂತಹ ಇತಿಹಾಸವೂ ಕೂಡ, ಆದ್ರೆ ಇವಾಗ ಯಾಕೆ ಆಗ್ತಾ ಇಲ್ಲ? ಹಾಗಾದ್ರೆ ಇದೆಲ್ಲವೂ ಕೂಡ ಹಾಗಾದ್ರೆ ಉತ್ತರ ಕೊಡಬೇಕಾದ ಅವಶ್ಯಕತೆ ಕಾಂಗ್ರೆಸ್ ಕೂಡ ಇಲ್ವಾ? ನೋಡಿ, ಮೊದಲನೇದಾಗಿ ಹರಿಪ್ರಸಾದ್, ಒಂದು ವಿಚಾರ ನಾವು ತಿಳ್ಕೊಬೇಕಾಗುತ್ತೆ. 2017 ಮೇಲೆ ಮೋದಿ ಸಾಹೇಬರು, ಆಮೇಲೆ ನೀವು ಡೈರೆಕ್ಟ್ ಅವ್ರ ಮೇಲೆ ಇದು ಬರುತ್ತೆ ಮ್ಯಾಂಡೇಟು, ಯಾವುದೇ ಒಂದು MP ಬೈ ಎಲೆಕ್ಷನ್ನಲ್ಲಿ ಕೂಡ ಗೆದ್ದಿಲ್ಲ ಆಯಿತಾ. ಆಮೇಲೆ ಎವ್ರಿ ಮಂತ್, ಪ್ರತಿ ತಿಂಗಳು ಕೂಡ ಒಬ್ಬೊಬ್ಬ MP ನಮ್ಮ ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಅಫ್ಕೋರ್ಸ್ ಇವಾಗ ಅವ್ರೇನು ಮಾಡ್ತಿದ್ದಾರೆ, ಚುನಾವಣೆ ಟೈಮಲ್ಲಿ ಮಾಮೂಲಿ ಮಾಡ್ತಾರೆ. ಮೋದಿ ಸಾಹೇಬರು ಮತ್ತು ಅಮಿತ್ ಶಾ ಅವರು ಯಾವತ್ತೂ ಕೂಡ ಚುನಾವಣೆ ಟೈಮಲ್ಲಿ ಒಂದು ಜನಕ್ಕೆ ದಿಗ್ಭ್ರಮೆ ಮಾಡೋದಂಗೆ MPs MLAsನ ಖರೀದಿ ಮಾಡುವಂಥದ್ದು. ಆಮೇಲೆ ಹರೀಶ್ ರಾಮಸ್ವಾಮಿ ಅವರು ಒಂದು ಮಾತು ಹೇಳಿದ್ರು, ಇಲ್ಲ ನೀವು ಏನೇ ಮಾಡಿದ್ರು ಕೂಡ ಅವ್ರನ್ನ ತೆಗ್ಸೋಕ್ಕಾಗಲ್ಲ ಅಂತ ಒಂದು ಮಾತು ಹೇಳಿದ್ರು. ಅದಕ್ಕೋಸ್ಕರ ನಾನು ರೆಸ್ಪಾಂಡ್ ಮಾಡಿದೆ, ಬೇರೆ ಯಾವುದೂ ಕಾರಣಕ್ಕಲ್ಲ. ಅವ್ರು ಬೇಕಾದ್ರೆ ವಿಶ್ಲೇಷಣೆ ಮಾಡ್ಕೊಳ್ಳಿ, ಬಟ್ ವಿಶ್ಲೇಷಣೆ ಏನಿದ್ರು ಕೂಡ ನನ್ನ ಲೆಕ್ಕದಲ್ಲಿ ಸ್ವಲ್ಪ ನ್ಯೂಟ್ರಲ್ ಆಗಿರಬೇಕು ಅಂತ ನಾನು ನಂಬ್ತೀನಿ. ಬಟ್ ಅದು ಮಿಕ್ಕಿದ ಅವ್ರಿಗೆ ಬಿಟ್ಟಿರೋಂಥದ್ದು. ಸೊ 2017ರಿಂದ ಮೋದಿ ಸಾಹೇಬ್ರು ಒಂದೇ ಒಂದು ಬೈ ಎಲೆಕ್ಷನ್ ಗೆದ್ದಿಲ್ಲ. ಅದಾದಮೇಲೆ 3 ರಾಜ್ಯಗಳಲ್ಲಿ ನಾವು ಗೆಲ್ತೀವಿ, 5 ರಾಜ್ಯಗಳ ಎಲೆಕ್ಷನ್ಸ್ ಆಗ್ತವೆ, ಅದು ಒಂದರಲ್ಲೂ BJP ಗೆಲ್ಲಲ್ಲ. ಅಂದರೆ ನಿಮ್ಮ ಟ್ರೆಂಡ್ ಯಾರ ಜೊತೆ ಇದೆ ಅಂತ ನೀವು ಅದರಲ್ಲೇ ನೀವು ಊಹೆ ಮಾಡ್ಕೋಬೋದು ಆಯಿತಾ. ಇವಾಗ ಎಲ್ಲ ಒಂದಷ್ಟು ನಾನು ಹೇಳಿದಾಗೆ ಫುಲ್ ಕಾಂಪ್ರಮೈಸ್, ಬಿಹಾರದಲ್ಲಿ ಸಂಪೂರ್ಣವಾದ ಕಾಂಪ್ರಮೈಸ್, ತಮ್ಮ MPsನ ಬಿಟ್ಬಿಡೋದು, ಮತ್ತು JDU ಕೊಡುವಂಥದ್ದು, ಆಮೇಲೆ ಶಿವಸೇನಾ ಜೊತೆ ಪ್ರತಿದಿನ ಜಗಳ ಗುದ್ದಾಟ, ಆಮೇಲೆ ಹೋಗ್ಬಿಟ್ಟು ಅವ್ರ ಜೊತೆ ಮೈತ್ರಿ ಮಾಡ್ಕೊಳ್ಳುವಂಥದ್ದು ಆಯಿತಾ. ಇವೆಲ್ಲ ನೋಡಿದ್ರೆ ಮತ್ತು PDP ಎಷ್ಟು ಅಲಯನ್ಸ್ ಪಾರ್ಟ್ನರ್ಸ್ ಬಿಟ್ಟಿದ್ದಾರೆ. ಇವಾಗ PDP ಇಲ್ಲ, RSP ಇಲ್ಲ, ಅಪ್ನಾದಳ್ ಇಲ್ಲ, ಆಮೇಲೆ TDP ಇಲ್ಲ, ಅದನ್ನೆಲ್ಲ ಇವರು ಇಲ್ಲ ಏನೋ ಲೆಕ್ಕಕ್ಕಿಲ್ಲ ಅಂತ ಮಾತಾಡ್ತಾರೆ. ಸೊ ಇವೆಲ್ಲ ನೋಡಿದಾಗ ಟ್ರೆಂಡ್ ಯಾರ ಜೊತೆ ಇದೆ ಅನ್ನೋಂಥದ್ದು ಚೆನ್ನಾಗಿ ಗೊತ್ತಾಗುತ್ತೆ. ಬ್ರಿಜೇಶ್ ಅವರೇ, ರವಿಕುಮಾರ್ ಅವರು ತಾವೇನು ಹೇಳ್ತಾರೆ? ಯಾಕಂದ್ರೆ ಟ್ರೆಂಡ್ ನಿಮ್ಮ ವಿರುದ್ಧವಾಗಿದೆ ಅಂತ ಹೇಳ್ಕೊಂಡು 2017ರಿಂದ ನೀವು ಯಾವುದೇ ಬೈ ಎಲೆಕ್ಷನ್ಗಳಲ್ಲಿ ಗೆದ್ದಿಲ್ಲ ಆ ಕಾರಣಕ್ಕಾಗಿ, ಮತ್ತು ಕಳೆದ 5 ರಾಜ್ಯಗಳಲ್ಲಿ 3 ರಾಜ್ಯದಲ್ಲಿ ನೀವು ಅಧಿಕಾರ ಕಳ್ಕೊಂಡಿದ್ದೀರಿ, ಆ ಕಾರಣಕ್ಕೆ ಟ್ರೆಂಡ್ ನಿಮ್ಮ ವಿರುದ್ಧವಾಗಿದೆ ಅಂತ. ನಾನು ಅದಕ್ಕೆ ಉತ್ತರ ಹೇಳ್ತೀನಿ. ಯಾವ್ಯಾವ ಬೈ ಎಲೆಕ್ಷನ್ನಲ್ಲಿ BJP ಸೋತಿದೆ, ಯಾಕೆ ಸೋತಿದೆ ಅನ್ನುವಂಥದ್ರ ಬಗ್ಗೆ ನಾನು ಉತ್ತರ ಹೇಳ್ತೇನೆ. ನೋಡಿ, ಮೊನ್ನೆ ನಡೆದಂಥ 3 ರಾಜ್ಯಗಳಲ್ಲಿ ನಾವು ಅಧಿಕಾರದಲ್ಲಿದ್ವಿ, ಅಲ್ಲಿ ಸೋತಿದ್ದೇವೆ. ಮಧ್ಯಪ್ರದೇಶದಲ್ಲಿ ಪರ್ಸೆಂಟೇಜ್ ಆಫ್ ವೋಟ್ ಕಾಂಗ್ರೆಸ್ಗೆ ಹೋಲಿಕೆ ಮಾಡಿದರೆ ನಮ್ಮದು 1.5% ಜಾಸ್ತಿ ಇದೆ. ಕರ್ನಾಟಕದಲ್ಲಿ ನಮ್ದು 2% ಜಾಸ್ತಿ ಇದೆ. ಮಧ್ಯಪ್ರದೇಶದಲ್ಲಿ ಕರ್ನಾಟಕದಲ್ಲಿ ನಮ್ದು 2% ಜಾಸ್ತಿ ನಾವು ಅಧಿಕಾರವನ್ನ ಕಳ್ಕೊಂಡಿದ್ದೇವೆ. ಮಧ್ಯಪ್ರದೇಶದಲ್ಲಿ ಇರಲಿ, ಮಧ್ಯಪ್ರದೇಶದಲ್ಲಿ 3-4 ಸೀಟ್ಗಳಿಂದ ಅಷ್ಟೇ ನಾವು ಅಧಿಕಾರದಲ್ಲಿ ಇಲ್ಲ ಅಷ್ಟೇ. ಒಂದನೇದು. ಎರಡನೇದು, ರಾಜಸ್ಥಾನದಲ್ಲಿ ನಮ್ಮ ಆಂಟಿ ಇನ್ಕಂಬೆನ್ಸಿಯಿಂದ ರಾಜಸ್ಥಾನದಲ್ಲೂ ಕೂಡ ನಾವು ಸೋತಿದ್ದೇವೆ, ಛತ್ತೀಸ್ಗಢದಲ್ಲಿ ಸೋತಿದ್ದೇವೆ, ನಾವು ಆ ಸೋಲನ್ನು ಒಪ್ಕೊಳ್ತೀವಿ. ಆದರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಸು ಎಷ್ಟು 18 ರಾಜ್ಯಗಳಲ್ಲಿದ್ರು ಒಂದು ಕಾಲದಲ್ಲಿ ಆಡಳಿತದೊಳಗೆ 18 ರಾಜ್ಯಗಳು, ಇವತ್ತು ಎಷ್ಟು ರಾಜ್ಯಗಳಲ್ಲಿದ್ದಾರೆ? ಮತ್ತು ತೆಲಂಗಾಣಕ್ಕೋಸ್ಕರ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ 2 ದೊಡ್ಡ ರಾಜ್ಯಗಳು, ಅಲ್ಲಿ ಎಲ್ಲಿದ್ದಾರೆ? ಎಷ್ಟು ಸೀಟ್ಗಳಿದೆ ಕಾಂಗ್ರೆಸ್ಗೆ? ಮತ್ತೆ TRS ಎರಡೂ ಕೂಡ ಕಾಂಗ್ರೆಸ್ ಅನ್ನ ಕಿಕ್ಔಟ್ ಮಾಡಿದ್ದಾವೆ. ಹೇಳ್ತೀನಿ, ನಾವೆಲ್ಲ ಒಪ್ಕೊಳ್ತೀವಿ, ನಾವು ಮುಂಚೆನೂ ಇರಲಿಲ್ಲ ಅಲ್ಲಿ.
ಮುಂಚೆನೂ ಇರ್ಲಿಲ್ಲ. ನೀವು ಆಡಳಿತ ನಡೆಸಿದ್ರಿ, ಬಹಳಷ್ಟು ವರ್ಷಗಳ ಕಾಲ ಆಡಳಿತದಲ್ಲಿ ತೆಲಂಗಾಣ ಆದ್ಮೇಲೆ ಯಾವತ್ತೂ ಕೂಡ ಆಡಳಿತ ನಡೆಸಿರ್ಲಿಲ್ಲ. ಪರಿಸ್ಥಿತಿ ಆದ್ರೆ ರವಿಕುಮಾರ್ ಅವರು ಇಲ್ಲೊಂದು ಪ್ರಶ್ನೆ ಬರುತ್ತೆ, ಇದೊಂದು ಪ್ರಶ್ನೆ ಇದೆ ರವಿಕುಮಾರ್ ಅವರು ಜಸ್ಟ್ ನೀವು ಕಂಟಿನ್ಯೂ ಮಾಡಬಹುದು. ಒಂದು ಪ್ರಶ್ನೆಯನ್ನ ನೀವೀಗ ತೆಲಂಗಾಣ ಆಂಧ್ರ ವಿಚಾರವನ್ನು ಮಾತಾಡ್ತಿದ್ದೀರಿ ರವಿಕುಮಾರ್, ಆ ಕಾರಣಕ್ಕೆ ಒಂದೇ ಒಂದು ಪ್ರಶ್ನೆ ಇರುತ್ತೆ. ಯಾಕಂದ್ರೆ ತೆಲಂಗಾಣ, ಆಂಧ್ರ, ಪಶ್ಚಿಮ ಬಂಗಾಳ, ಕೇರಳ ಈ ರಾಜ್ಯಗಳನ್ನ ತೆಗೆದುಕೊಂಡ್ರೆ ಸುಮಾರು 100-125 ಸೀಟ್ ಬರುತ್ತೆ. ಇಲ್ಲಿ ಬಿಜೆಪಿ ಇದ್ದಿರೋದು ಕೇವಲ 6 ಸೀಟು. ನಿಮಗೆ ಒಡಿಶಾ ಕೂಡ ಇದಕ್ಕೆ ಸೇರಿಸ್ಕೊಂಡ್ರೆ 6 ಸೀಟನ್ನು ಬಿಜೆಪಿ ಕಳೆದ ಬಾರಿ ಗೆದ್ದಿರುವಂಥದ್ದು. ಇಲ್ಲಿ ಇವತ್ತು ಕೂಡ ನಿಮಗೆ ಹೊಸ ಪಾರ್ಟ್ನರ್ಸ್ ಇಲ್ಲ, ಹೊಸ ಅಲಯನ್ಸ್ ಪಾರ್ಟ್ನರ್ಸ್ ಇಲ್ಲ. ಹಾಗಾದ್ರೆ ಈ ರಾಜ್ಯಗಳನ್ನ ಬಿಟ್ಟು ಈ ಬಾರಿಯೂ ಕೂಡ ನಿಮಗೆ ಅಷ್ಟೇ ಸ್ಥಾನಗಳನ್ನ, ಕಳೆದ ಬಾರಿ ಅಷ್ಟೇ ಸ್ಥಾನಗಳನ್ನ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ವಿಶ್ವಾಸ ಇದೆಯಾ? ನಾನು ಚಾಲೆಂಜ್ ಮಾಡ್ತೇನೆ. ಒರಿಸ್ಸಾ, ವೆಸ್ಟ್ ಬೆಂಗಾಲ್ ಮತ್ತು ನಾರ್ತ್ ಈಸ್ಟ್ ಬಿಜೆಪಿ ತೆಗೆದುಕೊಳ್ಳುವಷ್ಟು ಕಾಂಗ್ರೆಸ್ ಸೀಟ್ಗಳು ತೆಗೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ. ನಾವೇ ಹೈಯೆಸ್ಟ್ ಸೀಟ್ಗಳು ತೆಗೆದುಕೊಳ್ಳೋದು ಎಲ್ಲಿ? ವೆಸ್ಟ್ ಬೆಂಗಾಲ್, ನಾರ್ತ್ ಈಸ್ಟ್ ಮತ್ತು ಒಡಿಸ್ಸಾದಲ್ಲಿ. ಕಾಂಗ್ರೆಸ್ಗೆ ನನ್ನ ಪ್ರಕಾರ ಟೋಟಲ್ ಸೇರಿಸಿ 20 ಸೀಟ್ ಬರಲ್ಲ ಅಲ್ಲಿ. ನಾವು ಕನಿಷ್ಠ ಒಂದು 40-45 ಸೀಟ್ಗಳನ್ನ ಆ ರಾಜ್ಯಗಳಲ್ಲಿನೇ ಗೆಲ್ತಾ ಇದ್ದೀವಿ. ಉತ್ತರ ಪ್ರದೇಶದಲ್ಲಿ 40-45 ಸೀಟ್ಗಳು. ಎಲ್ಲಾ ಪೊಲಿಟಿಕಲ್ ಪಾರ್ಟಿಗಳನ್ನ ಸೇರಿಸಿ ಬಿಜೆಪಿ ವಿರುದ್ಧ ಎಲೆಕ್ಷನ್ ನಿಂತು ಗೆದ್ದಿದ್ದಾರೆ ಅಷ್ಟೇ. ಜಸ್ಟ್ ಮಾತಾಡ್ತೀನಿ ರವಿಕುಮಾರ್ ಅವರೇ, ಜಸ್ಟ್ ಮಾತಾಡ್ತೀನಿ. ಮಲ್ಲಿಗೌಡ್ರೆ, ಬಹುಶಃ ಈಗಿರುವಂತಹ ಏನು ನೀವು UPA ಜೊತೆಗೆ ನೀವು ಕೂಡ ಸೇರ್ಕೊಂಡಿದ್ರಿ, ಎಷ್ಟು ಮಟ್ಟಿಗೆ ನೀವು ಮೋದಿ ನೇತೃತ್ವದ NDA ಕಟ್ಟಿ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ಈ ಬಾರಿ ಅಂತೇಳಿ ಅನ್ಸುತ್ತೆ? ಸರ್, ಈಗ ಆಕ್ಚುಲ್ ಆಗಿ ತಮ್ಗೆ ಹೇಳ್ಬೇಕು ಅಂದ್ರೆ ಕರ್ನಾಟಕದ ಮಟ್ಟಿಗೆ ನೋಡಿದ್ರೆ ನೀವು ಎಷ್ಟು ಮಟ್ಟಿಗೆ ಚರ್ಚೆ ನೋಡ್ತಾ ಇರ್ತೀವಿ ಇಲ್ಲಿ. ಹೌದು, ಪ್ರಾದೇಶಿಕ ಪಕ್ಷಗಳ ನಾಯಕರುಗಳ ಅತ್ಯಂತ ಬಲಿಷ್ಠ ಇವತ್ತಿಗೆ ನ್ಯಾಷನಲ್ ಲೆವೆಲಲ್ಲಿ ಏನಾಗ್ತಿದೆ ಅಂದರೆ BJP ವರ್ಸಸ್ ಕಾಂಗ್ರೆಸ್ ವರ್ಸಸ್ BJP ಅಂತಿದೆ ನ್ಯಾಷನಲ್ ಲೆವೆಲ್ ಪಾರ್ಟಿಗಳು. ಬಟ್ ಪ್ರಾದೇಶಿಕ ಪಕ್ಷಗಳು ಆಯಾ ಪ್ರದೇಶದಲ್ಲಿ ಭಾಳ ಗಟ್ಟಿತನವನ್ನು ಉಳಿಸ್ಕೊಂಡವೆ. ನಿಮ್ಗೆ ಹೇಳಬೇಕು ಅಂತಂದರೆ ಯಾವ್ಯಾವ ಪ್ರಾದೇಶಿಕ ಪಕ್ಷಗಳು ಯಾವ್ಯಾವ ರಾಜ್ಯದಲ್ಲಿ ಆಡಳಿತ ಮಾಡ್ತಿವೆ ಅಲ್ಲಿ ಸರಿಸುಮಾರಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು, ನ್ಯಾಷನಲ್ ಪಾರ್ಟಿಗಳು ಇಲ್ಲವೇ ಇಲ್ಲ. ಈಗ ನಿಮ್ಗೆ ಸುಮಾರಾಗಿ ಹೇಳ್ತೀನಿ ನಾನು. ಈಗ ಪ್ರಾದೇಶಿಕ ಪಕ್ಷಗಳು ಭಾಳ ಬಲವಿರತಕ್ಕಂಥ ಪಶ್ಚಿಮ ಬಂಗಾಳ ನ್ಯಾಷನಲ್ ಪಾರ್ಟೀಸಲ್ಲಿ ಹೆಚ್ಚಿಗೆ ಇಲ್ಲ. ನಮ್ಮ ರವಿಕುಮಾರ್ ಅವರು ಹೇಳ್ತಾರೆ ಗೆಲ್ತೀವಿ ಅಂತೇಳಿ, ಈ ಸರಿ ನೋಡೋಣ ಗೆಲ್ತಾರೇನೋ, ಅದು ಆಮೇಲೆ ಇಟ್ಕೊಳ್ಳೋಣ, ರಿಸಲ್ಟ್ ಬಗ್ಗೆ ಇವಾಗ ಮಾತಾಡೋದು ಬೇಡ. ಈಗ ಒರಿಸ್ಸಾ ತಗೊಳ್ಳಿ, ಆಂಧ್ರ ತಗೊಳ್ಳಿ, ಈವನ್ ಕರ್ನಾಟಕದಲ್ಲಿ ಒಂದು ಇದರಲ್ಲಿ ಕಾಂಗ್ರೆಸ್ ವರ್ಸಸ್ JDS ಇದ್ದಿದ್ದು ದಳ ಆಯಿತು. ಇವಾಗ ಇಲ್ಲೂ ಏನಾಗಿದೆ, ನೀವು ಕೇರಳದಲ್ಲೂ UPA ಮತ್ತು ಇದು ಮಾಡ್ಕೊಂಡು ಅಲ್ಲೂ ಫೈಟ್ ಮಾಡ್ತಾವ್ರೆ. ಅದರಿಂದ ಮುಂದಕ್ಕೆ ಬಂದರೆ ನೀವು ಪಂಜಾಬ್ನಲ್ಲೂ ಹಂಗೆ ಆಗ್ತಾಯಿದೆ, ಉತ್ತರ ಪ್ರದೇಶದಲ್ಲೂ ಹಾಗೆ ಆಗ್ತಾಯಿದೆ. ಎಲ್ಲೆಲ್ಲಿ ಪ್ರಾದೇಶಿಕ ಪಕ್ಷಗಳಿವೆ ಅವರಿಗೆ ನ್ಯಾಷನಲ್ ಇಂಟ್ರೆಸ್ಟ್ಗಿಂತ ಈಗ ನಮ್ಮ ಹರೀಶ್ ರಾಮಸ್ವಾಮಿ ಅವರು ಹೇಳಿದಾಗ ಸ್ವಂತ ಇದ್ದದ್ದು ಎಲ್ಲ ಆಗಿರ್ತದೆ ಅವ್ರಿಗೆ. ಅದರಿಂದ ಅವ್ರೇನು ಮಾಡ್ತಾರೆ, ನಾವೆಷ್ಟು ಗೆಲ್ಬೋದು ಅಂತಕ್ಕಂಥದ್ರ ಮೇಲೆ ರಾಜಕೀಯದಲ್ಲಿ ಒಂದು ಹಿಡಿತ ಇಟ್ಕೋಬೇಕು ಅನ್ನೋದ್ರ ಮೇಲೆ ಇವರು ಯಾವುದೇ ಶೇರಿಂಗ್ ಒಪ್ಕೋಬೇಕಾಗಲಿ ಅಥವಾ ಬಿಟ್ಕೊಡ್ಬೇಕಾಗಲಿ ಯೋಚನೆ ಮಾಡ್ತಾರೆ. ನಂಬರ್ 1. ಎಲ್ಲೆಲ್ಲಿ ಕಾಂಗ್ರೆಸ್ಸು ಸ್ವಲ್ಪ ವೀಕ್ ಇದೆ ಅನ್ನುವಾಗ ಇವರು ಇದ್ದದ್ದು ವಿಜೃಂಭಿಸ್ತಾರೆ, ಯಾರು ಪ್ರಾದೇಶಿಕ ಪಕ್ಷ ಇವರು. ಬಟ್ ಇವತ್ತು ಏನಾಗಿದೆ ಅಂತಂತ ಹೇಳಿದ್ರೆ, ಏನು ಘಟಬಂಧನ್ ಅವರ ರವಿಕುಮಾರ್ ಹೇಳ್ತವ್ರೆ, ಕುಮಾರಸ್ವಾಮಿ ಅವ್ರ ಇದಕ್ಕೆ ನೀವೆಲ್ಲ ಸೇರಿದ್ರಿ ಅಂತಂತೇಳಿ ಅವ್ರಿಗೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಟ್ ಕಾಂಗ್ರೆಸ್ ಜೊತೆ ನಾವು ಸರ್ಕಾರ ಮಾಡ್ತಾ ಇದ್ದೆವು. ಸೊ ನಾವು BJPನ ಕರೆಯೋಕ್ಕಾಗಲ್ಲ. ನಾವು BJP ವಿರುದ್ಧ ಇರ್ತಕ್ಕಂಥ ಎಲ್ಲರನ್ನೂ ಕರೆದಿದ್ದು, ಅದರಲ್ಲಿ ಘಟಬಂಧನ್ ಅಂತಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ಮಮತಾ ಬ್ಯಾನರ್ಜಿ ಅವ್ರನ್ನ ಕರೆದಿದ್ದು. ಯಾವುದೇ ಕಾರಣಕ್ಕೂ ಮಮತಾ ಬ್ಯಾನರ್ಜಿ ಅವರು ಲೆಫ್ಟಿಸ್ಟ್ ಜೊತೆ ಸೇರೋದಿಲ್ಲ, ತಮಗೆ ಗೊತ್ತಿರಬೇಕು. ನಾವು TRS ಚಂದ್ರಶೇಖರ್ ಅವರನ್ನು ಕರೆದಿದ್ದು, ಚಂದ್ರಬಾಬು ನಾಯ್ಡು ಅವ್ರನ್ನೂ ಕರೆದಿದ್ದು. ಯಾವುದೇ ಕಾರಣಕ್ಕೂ ಅವರಿಬ್ಬರು ಒಂದಾಗಲ್ಲ, ತಮಗೆ ಗೊತ್ತಲ್ಲ. ಬೆಳಗ್ಗೆ ಬಂದು ಚಂದ್ರಶೇಖರ್ ಅವರು ಮಾತಾಡ್ಕೊಂಡು ಹೋದ್ರು, ನಾಯ್ಡು ಅವರು ಹೊರಗಡೆ ಬಂದರು. ಒಂದು ನಿಮಿಷ ರವಿಕುಮಾರ್ ಅವರೇ, ನೀವು ಹೇಗೆ ಮಾತಾಡ್ತೀರಿ, ನಿಮ್ಮ ಮಾತು ಒಪ್ಕೋತೀವಿ, ಆದರೆ ನೀವೇನು ತಿಳಿತೋ ಅದನ್ನೇ ಹೇಳ್ಬಿಡ್ತೀರ. ಪ್ರಶ್ನೆ ಅದಲ್ಲ, ನಾವು ವಿಮರ್ಶೆ ಮಾತಾಡಬೇಕು. ನನ್ನದೇ ಪಕ್ಷ ನಿಮ್ಮದೇ ಪಕ್ಷ ಸರಿ ಅಂತ ನಾವು ಹೇಳ್ತಾ ಇಲ್ಲ. ಇವತ್ತು ಮೋದಿಯವರು ಬಲಿಷ್ಠ ಇದ್ದಾರೆ, ಒಪ್ಕೋತೀವಿ, ಇಲ್ಲ ಅಂತ ಹೇಳಲ್ಲ. ಈ ಥರದ್ದೇ ಹಿಂದೆ ಒಂದು ನಿಮಿಷ ಸರ್, ಹಿಂದೆ ಇಂದಿರಾ ಗಾಂಧಿಯವರು ಹಿಂಗೆ ಇದ್ದರು. ನಾವು ಜನತಾ ಪಾರ್ಟಿ ಅಧ್ಯಕ್ಷನಾಗಿದ್ದಾಗ ನಾವು ಒಬ್ಬ ಮಂಡಲ ಪಂಚಾಯತಿ ಮೆಂಬರ್ ನಿಂತರು, ನಾವು ಇಂದಿರಾ ಗಾಂಧಿ ನಿಂತವ್ರೇನವಿ ಆ ಥರ ಇದೆ ಇವತ್ತು. ನಾವಿಲ್ಲ ಅಂತ ಹೇಳೋದಿಲ್ಲ. ಆದರೂ ಒಂದಂತೂ ತಿಳ್ಕೋಬೇಕು, ಈಗ ನಮ್ಮ ಇವರು ಹೇಳ್ದಂಗೆ ಈ ಬೈ ಎಲೆಕ್ಷನ್ಗಳೆಲ್ಲ ನೋಡಿದಾಗ, 3 ಸ್ಟೇಟೊಂದು ನೋಡಿದಾಗ ಮತ್ತು ಬೈ ಎಲೆಕ್ಷನ್ಗಳು ನೋಡಿದಾಗ ಸ್ವಲ್ಪ ಹಿನ್ನಡೆ ಆಯಿತು ಯಾವುದು BJPಗೆ. ಅದನ್ನು ರವಿಕುಮಾರ್ ಅವರು ಒಪ್ಕೋಬೇಕಾಯ್ತದೆ. ಇದು ಸಾರ್ವತ್ರಿಕ ಚುನಾವಣೆ, ನಿಮ್ಗೆ ಹೇಳಬೇಕು ಅಂತಂದರೆ. ಅದರಲ್ಲಿ ನೀವು ಯಾವ ಸ್ಟ್ರಾಟಜಿ ಮಾಡ್ತೀರಿ, ಏನು ಮಾಡ್ತೀರಿ ಅನ್ನೋದ್ರ ಮೇಲೆ ಹೋಗ್ತದೆ ಹೊರತು ನೀವು ಒಬ್ಬರೇ ಈಗ ಇವ್ರನ್ನ ಬಿಟ್ಟರೆ, ಮೋದಿ ಅವ್ರನ್ನ ಬಿಟ್ಟರೆ ಇನ್ಯಾರನ್ನೂ ನೀವು ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಈ ಪ್ರೆಸೆಂಟ್. ರವಿಕುಮಾರ್ ಅವರೇ, ಲಾಸ್ಟ್ ಪಾಯಿಂಟ್ ಕ್ವಿಕ್ ಆಗಿ ಹೇಳಿ ಸರ್. ನೋಡಿ, ನರೇಂದ್ರ ಮೋದಿ ಅವ್ರ ನೇತೃತ್ವ ಇಡೀ ದೇಶ ಒಪ್ಕೊಳ್ತಾ ಇದೆ. ಬೈ ಎಲೆಕ್ಷನ್ ನಲ್ಲಿ ನಾವು ಯಾಕೆ ಸೋತಿದೀವಿ ಅನ್ನೋದ್ರ ಬಗ್ಗೆ ಒಂದು ಲೈನ್ ನಲ್ಲಿ ನಾನು ಉತ್ತರ ಕೊಡ್ತೀನಿ.
ಇದ್ದು ಬಂದಿರ್ತಕ್ಕಂಥ ಎಲ್ಲಾ ಪಾರ್ಟಿಗಳು ಬಿಜೆಪಿ ಎದುರುಗಡೆ ಒಂದ್ ಸೀಟ್ ಹಾಕಿ ಅವ್ರ ವೋಟ್ ಎಲ್ಲಾ ವೋಟ್ ಬ್ಯಾಂಕ್ಗಳನ್ನ ಸೇರಿಸಿ ಬಿಜೆಪಿ ವಿರುದ್ಧ ಅವ್ರು ಗೆದ್ದಿದ್ದಾರೆ. ಮಧ್ಯಪ್ರದೇಶ ಈಗ ರಾಜಸ್ಥಾನಲ್ಲೆಲ್ಲ ಬೇರೆ ಪಾರ್ಟಿಯಲ್ಲಿ ಅವ್ರು ಸಪರೇಟ್ ಆಗಿ ಎಲೆಕ್ಷನ್ ನಿಂತಿದ್ರೆ ಭಾರತೀಯ ಜನತಾ ಪಾರ್ಟಿನೇ ಗೆಲ್ತಾ ಇತ್ತು. ಎಲ್ಲಾ ಪಾರ್ಟಿಗಳು ಸೇರಿ ಒಂದ್ ಸೀಟ್ ಅನ್ನ ಹಾಕಿ ಬಿಜೆಪಿ ವಿರುದ್ಧ ಅವ್ರು ಗೆದ್ದಿದ್ದಾರೆ. ಒಂದು ವೇಳೆ ಟ್ರಯಾಂಗಲ್ ಫೈಟ್ ಆಗಿದ್ರೆ ರವಿಕುಮಾರ್ ಅವರೇ ಪಾಯಿಂಟ್ ಕೊಡ್ತಾ ಇದ್ದಾರೆ. ಸಮಯದ ಅಭಾವ ಇದೆ. ಮುಗಿಸ್ತೀನಿ. ಬರ್ತಕ್ಕಂಥ ಚುನಾವಣೆಯಲ್ಲಿ ಬಿಜೆಪಿನೇ 350 ಸೀಟ್ ಆಗ್ತಾರೆ. ಇದ್ರ ಬಗ್ಗೆ ಎಳ್ಳಷ್ಟು ಉತ್ತರ 350 ಅಂದ್ರೆ ಪಾಕಿಸ್ತಾನ ಕೂಡ ಸೇರಿಸಿ ನಿಮ್ಗೆ ಸಿಗ್ಬೋದೇನೋ. ಎಸ್, ಧನ್ಯವಾದ. ತಮಗೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಇವತ್ತಿನ ವಿಶೇಷ. ಸುದ್ದಿಯಾಗಿ ನೋಡ್ತಾರೆ TV9.